श्रीमदानंदतीर्थ भगवत्पादाचार्य गुरुभ्यो नमः। हरि ओम। निखिल गुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नौघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वशसि निधत्तां सन्निधिं मानसे च। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरि ओम। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्र प्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तं। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। हरि ओम। ಸ್ವಸ್ತಿಸ್ತು ಸತಾಂ। ಶ್ರೀಮದ್ಭಾಗವತದ 10ನೆಯ ಸ್ಕಂಧದಲ್ಲಿ ಕೃಷ್ಣದೇವರ ಮಹಿಮೆಯನ್ನ ನಿರೂಪಣೆ ಮಾಡುವಂತಹ ಪ್ರಕರಣದಲ್ಲಿ ವಿಶೇಷವಾಗಿ ಬಲರಾಮದೇವರು ನೈಮಿಷಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ ಅನೇಕ ಜ್ಞಾನಿಗಳ ಒಂದು ಆದೇಶದಂತೆ ತೀರ್ಥಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ತೀರ್ಥಯಾತ್ರೆಯಲ್ಲಿ ಯಾವ ಯಾವ ಕ್ಷೇತ್ರಗಳಿಗೆ ಅವರು ಯಾತ್ರೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಷಯವನ್ನ ಯಾವ ಯಾವ ಕ್ಷೇತ್ರಗಳಲ್ಲಿ ಅವರು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವು 3 ದಿವಸದಿಂದ ಹೇಳ್ತಾ ಇದ್ದೇವೆ. ಅದರಂತೆ ನಿನ್ನೆ ದಿವಸ ವೆಂಕಟಾಚಲಕ್ಕೆ ಯಾತ್ರೆಗೆ ಬಂದರು ಬಲರಾಮದೇವರು ಅನ್ನೋದನ್ನು ಕೇಳಿದ್ವಿ. ಆ ವೆಂಕಟಾಚಲ ಕ್ಷೇತ್ರದ ಮಹಿಮೆ ಎಷ್ಟು ಅಪಾರವಾದದ್ದು ಅನ್ನುವಂತಹ ವಿಷಯವನ್ನ 14 ಪುರಾಣಗಳಲ್ಲಿ ಹೇಳಿದಂತಹ ಒಂದು ಸಾರ ಬೇರೆ ಯಾವ ಪುರಾಣದಲ್ಲಿಯೂ ಕೂಡ ವೆಂಕಟಾಚಲ ಮಹಿಮೆಯನ್ನು ಅಸಾಧಾರಣವಾಗಿ ನಿರೂಪಣೆ ಮಾಡಿದ್ದಿಲ್ಲ. ಒಂದು ಶಬ್ದದಿಂದ, ಒಂದೇ ಒಂದು ಶಬ್ದದಿಂದ 14 ಪುರಾಣಗಳಲ್ಲಿ ಹೇಳಿದ ವೆಂಕಟಾಚಲ ಮಹಾತ್ಮ್ಯವನ್ನ ಸರ್ವ ಸಂಗ್ರಹ ಮಾಡ್ತಾರೆ ವೇದವ್ಯಾಸ ದೇವರು ಭಾಗವತದಲ್ಲಿ. ಮಹಾಪುಣ್ಯಂ ಅಂತ ಹೇಳ್ತಾರೆ. ಯಾವ ಪರ್ವತದ ಸ್ಮರಣ ಮಾತ್ರದಿಂದಲೇ ಎಲ್ಲ ರೀತಿಯಾದ ಪಾಪಗಳು ಪರಿಹಾರ ಆಗುತ್ತೋ ನಾವು ಅದನ್ನ ದರ್ಶನ ಮಾಡಬೇಕಾದ್ದೇ ಇಲ್ಲ. ವೆಂಕಟಾಚಲದ ಸ್ಮರಣ ಮಾತ್ರವೇ ಸಾಕು. ಪ್ರತಿನಿತ್ಯ ಬೆಳಗಾಗಿದ್ದು ವೆಂಕಟಾಚಲ ಅಥವಾ ವೆಂಕಟೇಶ ಅಂತ ಆ ಭಗವದ್ ರೂಪವನ್ನ ಪರ್ವತವನ್ನ ಸ್ಮರಣ ಮಾಡಿಕೊಂಡ್ರೆ ಸಾಕು, ಎಲ್ಲ ರೀತಿಯಾದ ಪಾಪಗಳು ಪರಿಹಾರ ಆಗುತ್ತೆ. ಗರುಡ ಪುರಾಣದಲ್ಲಿ ವೆಂಕಟೇಶ ಅನ್ನುವಂತಹ ಶಬ್ದಕ್ಕೆ ವೇದವ್ಯಾಸ ದೇವರು 28 ಅರ್ಥಗಳನ್ನು ಕೊಡ್ತಾರೆ. ಅಂದ್ರೆ ಆಯಾ ಪುರಾಣಗಳಲ್ಲಿ ಬಂದಂತಹ ಎಲ್ಲ ಶಬ್ದಗಳಲ್ಲಿ ಆ ಮಹಿಮೆಗಳನ್ನ
ಒಂದು ಶಬ್ದದಲ್ಲಿ ಸಂಗ್ರಹ ಮಾಡ್ತಾರೆ ಭಾಗವತದಲ್ಲಿ ವೇದವ್ಯಾಸ ದೇವರು ಮಹಾಪುಣ್ಯ ಕ್ಷೇತ್ರ. ಯಾಕೆ ಅಂತಂದ್ರೆ ವೆಂಕಟಾಚಲದಲ್ಲಿ ಇರುವಂತಹ ಮರ ಗಿಡ ಬಂಡೆಗಳು ನೀರು ಪಕ್ಷಿಗಳು ಪ್ರಾಣಿಗಳು ಯಾವುದು ಸಾಮಾನ್ಯವಾದದ್ದಲ್ಲ. ಮುಕ್ತ ಅಜಾಹ ಪಕ್ಷಿಗಳ ಅಂತ ಭವಿಷ್ಯ ಪುರಾಣದಲ್ಲಿ ಹೇಳಬೇಕಾದ್ರೆ ವೆಂಕಟಾಚಲದಲ್ಲಿ ಇರುವಂತಹ ಪಕ್ಷಿಗಳು ಮುಕ್ತ ಬ್ರಹ್ಮರು. ಅಲ್ಲಿರುವ ಜಿಂಕೆಗಳು ಕರಡಿಗಳು ಪ್ರಾಣಿಗಳು ಪಶುಗಳು ಕೀಟಗಳು ತೀರ್ಥಗಳು ಎಲ್ಲವೂ ದೇವತೆಗಳ ಸನ್ನಿಧಾನ ಪಾತ್ರ. ಆದ್ದರಿಂದಲೇ ವೆಂಕಟಾಚಲದ ಮೇಲೆ ಚಪ್ಪಲಿಗಳನ್ನು ಹಾಕೊಂಡು ಓಡಾಡಬಾರದು ಅಂತ ಹೇಳ್ತಾರೆ. ವೆಂಕಟಾಚಲ ಯಾತ್ರೆಯನ್ನು ಮಾಡಬೇಕು ಅಂತ ಒಂದು ಹೆಣ್ಮಗಳಿಗೆ ಆಸೆ ಆಯಿತು. ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಬೇಕು, ಯಾತ್ರೆ ಮಾಡಬೇಕು ಅಂತ ಆಸೆ ಆಯಿತು. ಯಾತ್ರೆ ಮಾಡಬೇಕು ಅಂತ ಆಸೆ ಆದಾಗ ಅವಳಿಗೆ ಯಾರಾದರೂ ಮಾರ್ಗದರ್ಶಕರಾದ ಮುನಿಗಳು ಬೇಕು ಅನ್ನುವಾಗ ರುದ್ರದೇವರ ಅವತಾರ ಭೂತರಾದಂತಹ ಜೈಗೀಶವ್ಯ ಅಂತ ಮುನಿಗಳು ಸಿಗ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವಳು ವೆಂಕಟಾಚಲ ಯಾತ್ರೆಯನ್ನು ಮಾಡ್ತಾಳೆ. ಜೈಗೀಶವ್ಯರು ಆ ಹೆಣ್ಣು ಮಗಳಿಗೆ ಉಪದೇಶ ಮಾಡ್ತಾರೆ. ಅವಳೇ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡಿ ಜಾಂಬವತಿಯಾಗಿ ಹುಟ್ಟಿತು. ಅಲ್ಲಿ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ವೆಂಕಟೇಶ ದೇವರ ಬಗ್ಗೆ ವಿಸ್ತಾರವಾಗಿ ನಿರೂಪಣೆ ಬರ್ತಾ ಇದೆ. ಆದ್ದರಿಂದ ವೆಂಕಟಾಚಲದ ಮೇಲೆ ಚಪ್ಪಲಿಗಳನ್ನ ಹಾಕಿಕೊಂಡು ಸ್ಪಷ್ಟ ಹೇಳ್ತಾರೆ, ಹಾಕಿಕೊಂಡು ಹೋದ್ರೆ ಮಹತ್ತಾದ ಒಂದು ಪಾಪ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ? ಸಾಕ್ಷಾತ್ ಶೇಷದೇವರೇ ಪರ್ವತದ ರೂಪದಲ್ಲಿ ಸನ್ನಿಹಿತರಾಗಿರತಕ್ಕಂತಹ ದಿವ್ಯವಾದ ಕ್ಷೇತ್ರ. ಅದಕ್ಕೋಸ್ಕರ ಅಲ್ವಾ ವಾದಿರಾಜ ಸ್ವಾಮಿಗಳು ಬೆಟ್ಟ ಹತ್ಕೊಂಡು ಹೋಗ್ಬೇಕಾದ್ರೆ ಬೆಟ್ಟ ಇಡೀ ಶಾಲಗ್ರಾಮ ಮಯವಾಗಿ ಅವರ ಕಣ್ಣಿಗೆ ಕಂಡಾಗ ಅವರ ಮಂಡಿಯಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಿದ್ರು. ವ್ಯಾಸರಾಜರು 12 ವರ್ಷ ದೇವರ ಪೂಜೆಯನ್ನು ಮಾಡುವಾಗ ಮಲಮೂತ್ರಗಳು ಬಂದ್ರೆ ಬೆಟ್ಟ ಇಳಿದು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಸ್ನಾನ ಮಾಡಿ ಮಡಿಯಾಗಿ ಮತ್ತೆ ಬೆಟ್ಟ ಹತ್ಕೊಂಡು ಹೋಗ್ತಾರೆ. 12 ವರ್ಷ. ನಾವು ಊಟ ಮಾಡೋದು ಅಲ್ಲೇ, ಮೂಡೋದು ಅಲ್ಲೇ, ಮಲಮೂತ್ರ ವಿಸರ್ಜನೆ ಮಾಡೋದು ಅಲ್ಲೇ, ಚಪ್ಪಲಿಗಳನ್ನು ಹಾಕೊಂಡು ಹೋಗೋದು ಅಲ್ಲೇ. ಅಷ್ಟಾದ್ರೂ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾರೆ ಅಂತ ಅನ್ನೋದೇ ಶ್ರೀನಿವಾಸ ದೇವರು ಅಪಾರ ಕರುಣಾ ಸಿಂಧು ಅನ್ನೋದಕ್ಕೆ ಉದಾಹರಣೆ. ಮಾಡದೇ ಇರೋ ಪಾಪಗಳೇ ಇಲ್ಲ ಬೆಟ್ಟ ಹಾಕೊಂಡು ಹೋಗಿ. ಈ ದೃಷ್ಟಿಯಲ್ಲಿ ಶ್ರೀನಿವಾಸ ದೇವರ ವೈಭವ, ಶ್ರೀನಿವಾಸ ದೇವರು ಇರುವಂತ ಪರ್ವತಕ್ಕೆ ಇಷ್ಟು ಮಹತ್ವ ಇದೆ ಅನ್ನಬೇಕಾದ್ರೆ ಆ ಪರ್ವತದಲ್ಲಿ ವಾಸ ಮಾಡುವ ಭಗವಂತನ ಮಹಿಮೆ ಇನ್ನೆಷ್ಟು ದೊಡ್ಡದು ಅಂತ ನಾವು ಅನುಸಂಧಾನ ಮಾಡಬೇಕಾಗುತ್ತೆ. ಅಂತಹ ವೆಂಕಟಾಚಲ ಕ್ಷೇತ್ರ. ಅದಕ್ಕೋಸ್ಕರ ಶ್ರೀನಿವಾಸ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಾನೆ. ಅವನು ಎಲ್ಲೋ ಈ ತರ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿಲ್ಲ. ದೇವರು ಬೆಟ್ಟದ ಮೇಲೆ ನಿಂತಿರೋ ಕಾರಣ ಏನು ಅಂತ ವಾದಿರಾಜರು ಉತ್ಪ್ರೇಕ್ಷೆ ಮಾಡುವಾಗ ಹೇಳ್ತಾರೆ. ನಮ್ಮ ಜೊತೆಗೆ ಇದ್ದಾಗ ನಮ್ಮ ಬಗ್ಗೆ ಒಳ್ಳೆಯದಾಗಿ ಮಾತಾಡ್ತಾ ಇದ್ದೇನೋ ಕೆಟ್ಟದಾಗಿ ಮಾತಾಡ್ತಾ ಇದ್ದೇನೋ ಗೊತ್ತೇ ಆಗಲ್ಲ. ಅದೇ ಭಗವಂತ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದಾಗ ಕಾಸುಗೋಸ್ಕರ ಯಾರು ಬರ್ತಾರೆ, ಅನುಗ್ರಹಕ್ಕೋಸ್ಕರ ಯಾರು ಬರ್ತಾರೆ, ಪ್ರಸಾದಕ್ಕೋಸ್ಕರ ಯಾರು ಬರ್ತಾರೆ ಅನ್ನೋದನ್ನ ಬೈಫರ್ಕೇಟ್ ಮಾಡಿ ಅವರವರಿಗೆ ಯೋಗ್ಯವಾದ ಅನುಗ್ರಹವನ್ನು ಮಾಡಬೇಕು ಅಂತ ಮೇಲೆ ನಿಂತಿದ್ದಾರೆ ದೇವರು. ದೃಷ್ಟ್ವಾ ದಿಶಿ ದಿಶಿ ಸ್ವೀಯಾನ್ ದಯಾ ಪಾಲಯನ್ನಿವ ವರ್ತತೆ ವಿಶ್ವತಶ್ಚಕ್ಷು ವೆಂಕಟೇ ವೆಂಕಟೇಶ್ವರ ಅಂತ ಆ ಪರ್ವತದ ಮೇಲೆ ಭಗವಂತ ನಿಂತಿರುವ ಕಾರಣ ಇಷ್ಟೇ. ನನ್ನನ್ನ ಸೇವೆ ಮಾಡಬೇಕು ಅಂತ ಯಾರು ಬರ್ತಾರೆ, ನನ್ನಿಂದ ತತ್ವಜ್ಞಾನ ಅಪೇಕ್ಷೆ ಪಡ್ಕೊಂಡು ಯಾರು ಬರ್ತಾರೆ, ಅವರಿಗೆ ವಿಶೇಷ ಅನುಗ್ರಹ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿಕೊಂಡು ಕಾಯ್ತಾ ಇದ್ದೇನೆ ಅಂತ ನಿಂತ್ಕೊಂಡಿದ್ದಾನೆ ದೇವರು. ಆದ್ರೆ ಎಲ್ಲ ಹೋಗೋದೇ ಒಡೆಗೆ ಲಾಡುವಿಗೆ ಪ್ರಸಾದಕ್ಕೆ ಎಲ್ಲ ಹೋಗ್ಕೊಂಡು ದರ್ಶನ ಮಾಡ್ಕೊ ಆಗಲೂ ಅನುಗ್ರಹ ಮಾಡ್ತಾ ಇದ್ದಾನೆ ಸ್ವಾಮಿ. ಇನ್ನೊಂದು ಸಲ ಬೆಟ್ಟದ ಯಾತ್ರೆಯನ್ನು ಮಾಡಬೇಕಾದಾಗ ಮನಸ್ಸಲ್ಲಿ ಬರಬೇಕಾದ ಅನುಸಂಧಾನ ತತ್ವಜ್ಞಾನವನ್ನು ಕೊಡುವ ದೇವತೆ ನೀನು. ಇನ್ನೊಂದು ಬಲರಾಮ ದೇವರು ಈ ಕ್ಷೇತ್ರಕ್ಕೆ ಯಾತ್ರೆಯನ್ನು ಮಾಡಿದ್ದಾರೆ. ವಿಶೇಷ ಭಾಗವತದಲ್ಲಿ ನಾವು ಪ್ರವಚನ ಕೇಳಿದ್ದೇವೆ. ಬಲರಾಮ ದೇವರು ಈ ಕ್ಷೇತ್ರಕ್ಕೆ ಯಾತ್ರೆ ಮಾಡಿದ್ದಾರೆ. ಬಲರಾಮ ದೇವರು ಅಂದ್ರೆ ಆ ಪರ್ವತವೇ ಬಲರಾಮ ದೇವರು ಅಲ್ವಾ? ರಾಮಾವತಾರದಲ್ಲೂ ರಾಮದೇವರು ಬಂದಿದ್ರು, ಲಕ್ಷ್ಮಣ ಹೋಗಿದ್ದ. ಈಗಂತೂ ಶೇಷದೇವರು ಅಂದ್ರೆ ಸಾಕ್ಷಾತ್ ಬಲರಾಮ ದೇವರೇ. ನೋಡಿ, ಶೇಷದೇವರೇ ಶೇಷಗಿರಿಗೆ ಹೋಗಿದ್ದು. ಆ ವೈಭವ ಬೇರೆ. ಆದ್ದರಿಂದ ಆ ಕ್ಷೇತ್ರ ಅಪಾರವಾದಂತಹ ಮಹಿಮೆಯಿಂದ ಕೂಡಿದ ಕ್ಷೇತ್ರ. ಅಲ್ಲಿ ದರ್ಶನ ಮಾಡಿದಂತಹ ಬಲರಾಮ ದೇವರು ಅಲ್ಲಿಂದ ಕಾಮಗೋಷ್ಠಿ ಎಂಬುದಾಗಿ ಪ್ರಸಿದ್ಧವಾದ ಕಾಂಚಿ ಕ್ಷೇತ್ರಕ್ಕೆ ಯಾತ್ರೆಗಾಗಿ ಬರ್ತಾ ಇದ್ದಾರೆ. ಆ ಕಾಂಚಿ ಕ್ಷೇತ್ರದಲ್ಲಿ ನಾನು ನಿನ್ನೆ ದಿವಸ ಹೇಳಿದ ಹಾಗೆ 3 ಪ್ರಧಾನವಾದಂತಹ ಕ್ಷೇತ್ರಗಳು ನಾವು ದರ್ಶನ ಮಾಡಬೇಕಾದ್ದು. 100 ಗುಡಿಗಳಿದೆ ಕಾಂಚಿ ಕ್ಷೇತ್ರದಲ್ಲಿ. ನಾವು ದರ್ಶನ ಮಾಡಬೇಕಾದ ಗುಡಿಗಳು 100 ಇದೆ. ಆ ಎಲ್ಲ ಗುಡಿಗಳಲ್ಲಿ ಮೂರ್ಧನ್ಯವಾದ
ಪ್ರಧಾನವಾಗಿ ಮುಖ್ಯವಾಗಿ ನಾವು ದರ್ಶನ ಮಾಡಬೇಕಾದಂತಹ ಒಂದು ಗುಡಿಗಳು ಒಂದನ್ನು ಇಲ್ಲೇ ಉಲ್ಲೇಖ ಮಾಡಿಬಿಟ್ರು. ಯಾವುದು ಅಂತ? ಕಾಮಕೋಟಿ ಅಂತ ಉಲ್ಲೇಖ ಮಾಡೇ ಬಿಟ್ರು. ಕೋಷ್ಠ ಅಂತಂದ್ರೆ ರೂಮ್ ಅಂತ ಅರ್ಥ. ಪ್ರಕೋಷ್ಠ, ಕೋಷ್ಠ ಅಂದ್ರೆ ಏನು? ರೂಮ್. ಒಂದು ರೂಮಿನಲ್ಲಿ ಕಾಮದೇವಿ ಕೂತ್ಕೊಂಡಿದ್ದ, ಅವಳೇ ಕಾಮಾಕ್ಷಿ. ರುದ್ರದೇವರು ಅವಳ ಸೌಂದರ್ಯವನ್ನು ನೋಡಿ ಇವಳಿಗೆ ಏನಾದ್ರೂ ಕೂಡ ಮಕ್ಕಳಾಗ್ಬಿಟ್ರೆ ಸೌಂದರ್ಯ ಅನ್ನೋದು ಹೊರಟೋಗುತ್ತೆ ಅಂತ ಏನ್ ಮಾಡ್ತಾರೆ, ಒಬ್ಬನನ್ನ ಷಾಣ್ಮಾತುರ ಅಂತ ಮಾಡ್ಬಿಟ್ರಂತೆ. ಷಾಣ್ಮಾತುರ ಅಂದ್ರೆ ಏನು? 6 ತಾಯಂದಿರ ಮಗ ಅಂತ, ಅವನೇ ಕಾರ್ತಿಕೇಯ ಸುಬ್ರಹ್ಮಣ್ಯ. ಇನ್ನೊಬ್ಬನನ್ನ ವಿನಾಯಕ ಅಂತ ಮಾಡಿಬಿಟ್ಟಂತೆ. ಸೌಂದರ್ಯ ಭಂಗಜ ಭಿಯೇವ ಭವೋ ಭವತ್ಯ ಕಾಮಾಕ್ಷಿ ವಿಘ್ನಹರಮೇಕ ಮಸಾವಕಾಶಿ ಷಾಣ್ಮಾತುರಂ ಸ್ವಪರಮಂಗಜ ಭಂಜಕೋಪಿ ಅಂತ ವಾದಿರಾಜರು ಕಾಮಾಕ್ಷಿ ದೇವಿಯ ಸ್ತೋತ್ರವನ್ನ ಮಾಡುವಾಗ ಹೇಳ್ತಾರೆ. ಆದ್ದರಿಂದ ಆ ಕಾಮಾಕ್ಷಿ ದೇವಿಯ ಸನ್ನಿಧಾನ ತುಂಬಾ ಜಾಗೃತವಾದಂತಹ ಸನ್ನಿಧಾನ. ಆದ್ರೆ ಇವತ್ತು ನಾವು ಅಲ್ಲಿ ಹೋದಾಗ ಕಾಮಾಕ್ಷಿ ದೇವಿಯ ಸೇವಕಿಯರನ್ನಾಗಿ ಸರಸ್ವತಿ ದೇವಿಯನ್ನ, ಲಕ್ಷ್ಮೀ ದೇವಿನ ಇಟ್ಟಿದ್ದಾರೆ. ಅದನ್ನು ನಾವು ಅನುಸಂಧಾನ ಮಾಡತಕ್ಕಂಥಲ್ಲ. ಕಾಮಾಕ್ಷಿ ಪಾರ್ವತಿ ದೇವಿ ಯಾವತ್ತಿದ್ರೂ ಕೂಡ ಭಾರತೀ ದೇವಿಯ ಸೇವಕಿ, ಮಹಾಲಕ್ಷ್ಮೀ ದೇವಿಯ ದಾಸಿ. ಆ ಕಾಮಾಕ್ಷಿ ದೇವಿಯಿಂದ ಲಕ್ಷ್ಮೀ ಸರಸ್ವತಿಯರು ಸ್ತೋತ್ರ ಮಾಡೋದಿಲ್ಲ. ಆ ಅನುಸಂಧಾನ ನಾವು ಮಾಡಬೇಕು. ಶಾಕ್ತರು ಪೂಜೆ ಮಾಡುವ ಗುಡಿಗಳಿಗೆ ಹೋದ್ರೆ ಶಕ್ತಿ ಸರ್ವೋತ್ತಮಗಳು ಅಂತ ಹೇಳ್ತಾರೆ. ಶೈವರು ಪೂಜೆ ಮಾಡುವ ಗುಡಿಗಳಿಗೆ ಹೋದ್ರೆ ಶಿವ ಸರ್ವೋತ್ತಮ ಅಂತ ಪೂಜೆ ಮಾಡೋದು ಕಾಣುತ್ತೆ. ಎಲ್ಲೇ ಯಾವುದೇ ಗುಡಿಗೆ ಹೋಗ್ಲಿ ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾದ ಅನುಸಂಧಾನ ನಾವು ಮಾಡ್ಕೊಳ್ಬೇಕಾದ ಕರ್ತವ್ಯ. ಆ ಕಾಮಾಕ್ಷಿ ದೇವಿಯ ದರ್ಶನವನ್ನು ಮಾಡ್ತಾರೆ. ಅದಾದ ನಂತರ ಏಕಾಂಬರೇಶ್ವರ ಮಹಾರುದ್ರದೇವರು ಒಂದು ಮಾವಿನ ಮರದಲ್ಲಿ ವಿಶೇಷವಾಗಿ ಸನ್ನಿಹಿತರಾದ ಒಂದು ಕ್ಷೇತ್ರ. ನೋಡಿ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವೃಕ್ಷ ಇರುತ್ತೆ. ಕ್ಷೇತ್ರ ವೃಕ್ಷಗಳು ಅಂತ ಇರುತ್ತೆ. ಕ್ಷೇತ್ರ ವೃಕ್ಷಗಳು ಇಲ್ಲದೇ ಇರತಕ್ಕಂತ ಕಡೆಗಳಲ್ಲಿ ಸ್ಥಳ ವೃಕ್ಷಗಳು ಅಂದ್ರೆ ಯಾವುದು? ಸುಮ್ಮನೆ ತಿಳ್ಕೊಳಕ್ಕೆ. ಈಗ ಈ ಊರಿಗೆ ಕ್ಷೇತ್ರ ವೃಕ್ಷ ಯಾವುದು ಅಂದ್ರೆ ಅದಕ್ಕೆ ಹೇಳ್ತಾರೆ, ಕ್ಷೇತ್ರ ವೃಕ್ಷಗಳು ಇಲ್ಲದೇ ಇರತಕ್ಕಂತ ಸ್ಥಳಗಳಲ್ಲಿ ಅಶ್ವತ್ಥ ವೃಕ್ಷವೇ ಕ್ಷೇತ್ರ ವೃಕ್ಷ. ಎಲ್ಲ ಜಾಗಗಳಲ್ಲಿ ಅಶ್ವತ್ಥ ಪ್ರಧಾನ. ಆದ್ರೆ ಕೆಲವು ಕ್ಷೇತ್ರಗಳಲ್ಲಿ ಕ್ಷೇತ್ರ ವೃಕ್ಷಗಳು ಅಂತ ಇರುತ್ತೆ. ವೆಂಕಟಾಚಲದಲ್ಲಿ ಚಂದನ ವೃಕ್ಷ, ಅದು ಕ್ಷೇತ್ರ ವೃಕ್ಷ, ರಕ್ತ ಚಂದನ ಅಂತ ಕರೀತಾರೆ ಅದನ್ನ. ಅದಾದ್ಮೇಲೆ ಇಲ್ಲಿ ಕಾಂಚಿ ಕ್ಷೇತ್ರಕ್ಕೆ ನಾವು ಬಂದ್ರೆ ಕ್ಷೇತ್ರ ವೃಕ್ಷ ಯಾವುದು? ಆಮ್ರ, ಮಾವಿನ ಮರ. ಇನ್ನೂ ಕೆಲವು ಕಡೆಯಲ್ಲಿ ಕ್ಷೇತ್ರ ವೃಕ್ಷ ತೆಂಗಿನ ಮರ. ಎಲ್ಲೂರು ಅಂತ ಇದೆ. ನಾವು ವಿಶ್ವನಾಥ ದೇವರ ಸನ್ನಿಧಾನ, ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಉಡುಪಿಯನ್ನ ವರ್ಣನೆ ಮಾಡಾದ್ಮೇಲೆ ನೆಕ್ಸ್ಟ್ ವರ್ಣನೆ ಮಾಡಿದ ಕ್ಷೇತ್ರ ಎಲ್ಲೂರು, ವಿಶ್ವನಾಥ ದೇವರು. ಆ ಊರಿನಲ್ಲಿ ಕ್ಷೇತ್ರ ವೃಕ್ಷ ತೆಂಗಿನ ಮರ. ಆ ಊರಿನಲ್ಲಿ ಹುಟ್ಟಿದವರು ಯಾವುದೇ ಊರಲ್ಲಿ ಇರಲಿ ಎಳನೀರು ಕುಡಿಯೋ ಹಾಗಿಲ್ಲ. ಜನ್ಮ ಪೂರ್ತಿ ಎಳನೀರನ್ನ ಕುಡಿಯೋ ಹಾಗಿಲ್ಲ. ಆ ಎಳನೀರು ಏನು ಬರುತ್ತೆ ಅದೆಲ್ಲ ವಿಶ್ವನಾಥನಿಗೆ ಸಮರ್ಪಣೆ ಅಂತ ವರ್ಷಕ್ಕೊಂದು ದಿವಸ 10 ಲಕ್ಷ ಎಳನೀರು ಅಭಿಷೇಕ ಆಗುತ್ತೆ. ಯಾವ ಊರಿಗೆ ಹೋದ್ರು ಆ ಊರಿಗೆ ಸಂಬಂಧಪಟ್ಟವರು ಯಾವುದೇ ಪ್ರಪಂಚದಲ್ಲಿ ಎಲ್ಲೇ ವಾಸ ಮಾಡ್ತಾ ಇರಲಿ ಹಾಗೆ ಪ್ರಯತ್ನ ಪಟ್ಟು ಕುಡಿದವರಿದ್ದಾರೆ. ಕುಡಿದು ಶಿವಪಾದ ಸೇರ್ಕೊಂಡವ್ರು ತುಂಬಾ ಜನ ಇದ್ದಾರೆ. ಆದ್ದರಿಂದ ಆ ಊರಿನಲ್ಲಿ ಹುಟ್ಟಿದಂತ ಅಂದ್ರೆ ಒಂದೊಂದು ಕಡೆಗಳಲ್ಲಿ ಒಂದೊಂದು ಕ್ಷೇತ್ರ ವೃಕ್ಷ. ಹಾಗೆ ನನ್ನ ಹೇಳಿದ್ರು ಯಾವ ಊರದು? ಬಾಲಾಜಿಯವರೇ, ತಿರುವಡೆ ಮರುದೂರು ಮಧ್ಯಾರ್ಜುನ ಕ್ಷೇತ್ರ. ಮಧ್ಯಾರ್ಜುನ ಅಲ್ಲಿ ಯಾವುದು ವೃಕ್ಷ ಪ್ರಧಾನವಾದ ವೃಕ್ಷ? ಅರ್ಜುನ ವೃಕ್ಷ. ಆದ್ದರಿಂದ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ತೀರ್ಥಗಳಲ್ಲಿ ಅದಕ್ಕದೇ ಆದಂತಹ ಸ್ಥಳ ವೃಕ್ಷ ಇರುತ್ತೆ. ಇಲ್ಲಿ ಕಾಂಚಿ ಕ್ಷೇತ್ರದಲ್ಲಿ ಶಿವನಿಗೆ ಸಂಬಂಧಪಟ್ಟ ಪ್ರದೇಶದಲ್ಲಿ ಸ್ಥಳ ವೃಕ್ಷ ಯಾವುದು? ಆಮ್ರ. ರುದ್ರದೇವರು ಆ ಆಮ್ರದಲ್ಲೇ ಹುಟ್ಟಿ ಬಂದರು. ಪಾರ್ವತಿ ದೇವಿ ಆ ಆಮ್ರ ಮರದ ಕೆಳಗಡೆ, ಮಾವಿನ ಮರದ ಕೆಳಗಡೆ ರುದ್ರದೇವರನ್ನ ಮಣ್ಣಿನಲ್ಲಿ ಲಿಂಗವನ್ನ ಮಾಡಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ದಕ್ಕೆ ಇವತ್ತು ಕೂಡ ಅಲ್ಲಿ ಮಣ್ಣಿಂದೇ ಲಿಂಗ ಆದ್ದರಿಂದ ನಿತ್ಯ ಅಭಿಷೇಕಾದಿಗಳಿಲ್ಲ. ಅದಕ್ಕೆ ಪಂಚಭೂತ ಲಿಂಗಗಳ ಕ್ಷೇತ್ರಗಳು ಅಂತ ಇದೆ. ಅಗ್ನಿಲಿಂಗ ಕ್ಷೇತ್ರ, ವಾಯುಲಿಂಗ ಕ್ಷೇತ್ರ, ಆಕಾಶಲಿಂಗ ಕ್ಷೇತ್ರ, ಭೂಲಿಂಗ ಕ್ಷೇತ್ರ,
ಅಪ್ಲಿಂಗ ಕ್ಷೇತ್ರ ಅಂತ. ಜಂಬುಕೇಶ್ವರ ಅದು ಜಲಲಿಂಗ, ವಾಯುಲಿಂಗ ಕ್ಷೇತ್ರ ಅದು ಕಾಳಹಸ್ತಿ ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ ಆಕಾಶಲಿಂಗ ಕ್ಷೇತ್ರ ಚಿದಂಬರ, ಅದಾದ್ಮೇಲೆ ಅಗ್ನಿತತ್ವ ತಿರುವಣ್ಣಾಮಲೆ ಅರುಣಾಚಲೇಶ್ವರ, ಅದಾದ್ಮೇಲೆ ಭೂಲಿಂಗ ಪೃಥ್ವಿಲಿಂಗ ಇರುವಂತದ್ದು ಇಲ್ಲಿ. ಬಲರಾಮದೇವರ ಯಾತ್ರಾ ಕ್ರಮ ಹೇಗೆ ನೋಡಿ. ನಾವು ಯಾವ ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತ ನಮಗವರು ಪಾಠ ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದೆ, ನಾವು ವೈಷ್ಣವರು ಅಂತ ಅಂದುಕೊಳ್ಳೋರು, ನಾವು ಮಾಧ್ವರು ಅಂತ ಅಂದುಕೊಳ್ಳೋರು ರುದ್ರದೇವರನ್ನ ಸ್ಪರ್ಶ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ ಕೆಲವು ಜನ. ಮತ್ತೆ ಇನ್ನು ಕೆಲವರು ರುದ್ರದೇವರನ್ನ ತುಂಬಾ ದುಃಖ ಆಗುವಂತ ಸಂಗತಿ. ಬೆಳಗ್ಗೆ ಒಂದು ಹೇಳಿದೆ, ಇವಾಗ ಒಂದು ಹೇಳ್ತೀನಿ. ಮಾಧ್ವರಲ್ಲಿ ರುದ್ರದೇವರನ್ನ ಮನೆದೇವರನ್ನಾಗಿ ಮಾಡಿಕೊಂಡವರು ಅಕಸ್ಮಾತ್ ಶಾಸ್ತ್ರ ಓದಿ ಪಂಡಿತರಾಗ್ಬಿಟ್ರೆ ನಮ್ಮ ಮನೆ ದೇವರು ರುದ್ರದೇವರು ಅಂತ ಹೇಳ್ಕೊಳ್ಳಿಕ್ಕೆ ಅವಮಾನ ಅವ್ರಿಗೆ. ಯಾಕೆ ಅವ್ರೇನು ಬೇರೆಯವರ? ಅವರ ಅನುಗ್ರಹ ಇಲ್ಲ ಅಂತಂದ್ರೆ 2 ಅಕ್ಷರದ ಜ್ಞಾನ ಬರಲ್ಲ. ಇದೇ ಭಾಗವತ ಹೇಳುತ್ತೆ, ವಿದ್ಯಾಕಾಮಸ್ತು ಗಿರೀಶಂ. ನಿಮಗೆ ತತ್ವಜ್ಞಾನ ಬರಬೇಕು ಅಂದ್ರೆ ರುದ್ರದೇವರ ಅನುಗ್ರಹ ನಮಗಾಗಲಿಲ್ಲ ಅಂದ್ರೆ ಶಾಸ್ತ್ರದ ಜ್ಞಾನ 1 ಅಕ್ಷರವೂ ಬರಲ್ಲ. ಯಾಕೆ ಬರಲ್ಲ? ಶಿವನ ಆರಾಧನೆ ನಾವು ಮಾಡ್ತಾ ಇಲ್ಲ, ಶಿವ ಸ್ತೋತ್ರವನ್ನು ಹೇಳ್ತಾ ಇಲ್ಲ, ಶಿವನಿಗೆ ಅಪಚಾರ ಮಾಡ್ತಾ ಇದ್ದೇವೆ ಅಂತಂದಾಗ ತತ್ವಜ್ಞಾನ ಬರಲ್ವಂತೆ. ಈ ದೃಷ್ಟಿಯಲ್ಲಿ ರುದ್ರದೇವರಿಗೆ ಅಪಚಾರ ಮಾಡೋದು ನಿಲ್ಲಿಸಬೇಕು. ಮಧ್ವಾಚಾರ್ಯ ಹೆಸರು ಹೇಳ್ಕೊಂಡು, ಆಚಾರ್ಯರು ಯಾವತ್ತೂ ಕೂಡ ಶಿವನಿಂದೆಯನ್ನ ಮಾಡಿ ಅಂತ ನಮಗೆ ಪಾಠ ಮಾಡಿಲ್ಲ. ತಂತ್ರಸಾರ ಸಂಗ್ರಹದಲ್ಲಿ ರುದ್ರದೇವರ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ರುದ್ರದೇವರ ಮಂತ್ರ, ಪಾರ್ವತಿ ಮಂತ್ರ, ಸ್ಕಂದನ ಮಂತ್ರ, ಗಣಪತಿಯ ಮಂತ್ರ, 4 ಮಂತ್ರಗಳನ್ನ ಕೊಟ್ಟು ನಿತ್ಯ ಜಪ ಮಾಡಿ ಅಂತ ನಮಗೆ ಆದೇಶವನ್ನು ಮಾಡಿಟ್ಟಿದ್ದಾರೆ. ಆದ್ದರಿಂದ ಭೂತತ್ವ ಮಣ್ಣಿನ ಪೃಥ್ವಿಲಿಂಗ ಇರುವಂತಹ ಕ್ಷೇತ್ರ ಅದು ಏಕಾಂಬರನಾಥ. ಆ ಮಹಾನುಭಾವ ಅಲ್ಲಿ ವಿಶೇಷವಾಗಿ ಕಾಮಾಕ್ಷಿ ಸಹಿತನಾಗಿ ವಾಸ ಮಾಡ್ತಾ ಇದ್ದಾನೆ ಅಂತ ದಿವ್ಯವಾದ ಒಂದು ಕ್ಷೇತ್ರ. ಅದು ಏಕಾಂಬರ, ಅನೇಕಾಂಬರ ಕ್ಷೇತ್ರ ಅಲ್ಲ. ಏಕಾಂಬರ ಅಂದ್ರೆ ಒಂದೇ ಒಂದು ಮರ, ಆ ಮರದಲ್ಲಿ ಫಲ ಇಲ್ಲ ಅಂತ ಇರುವುದು. ಯಾವಾಗ ಯಾವ ಕಾಲದಲ್ಲಿ ಹೋದರೂ ಕೂಡ ಆ ಏಕಾಂಬರದಲ್ಲಿ, ಆ ಗರ್ಭಗುಡಿಯ ಬದಿಯಲ್ಲೇ ಆ ಮರ ಇದೆ, ಪ್ರಾಚೀನ ವೃಕ್ಷ, ಅಲ್ಲಿ ನೀವು ಯಾವುದೇ ಸೀಸನ್ ಅಲ್ಲಿ ಹೋಗ್ರಿ ಒಂದು ಫಲ ಇದ್ದೇ ಇರುತ್ತೆ. ಆ ಮರದಲ್ಲಿ ನಿರಂತರವಾಗಿ ಫಲವನ್ನು ಕೊಡುತ್ತೆ. ಪಾರ್ವತಿ ಸ್ವರೂಪ ಆ ವೃಕ್ಷ ಅಂತ ಹೇಳ್ತಾರೆ. ಅಲ್ಲಿ ದರ್ಶನ ಮಾಡ್ತಾರೆ ಬಲರಾಮದೇವರು. ಅಂದ್ರೆ ತಾರತಮ್ಯ ಕ್ರಮದಲ್ಲಿ ಒಂದು ಕಾಮಾಕ್ಷಿ ದರ್ಶನ ಮಾಡಿದ್ರು, ಏಕಾಂಬರನಾಥನ ದರ್ಶನ ಮಾಡಿದ್ರು, ಅಲ್ಲಿಂದ ಪುಣ್ಯಕೋಟಿ ಕ್ಷೇತ್ರಕ್ಕೆ ಬರ್ತಾರೆ. ಆ ಪುಣ್ಯಕೋಟಿ ಕ್ಷೇತ್ರಕ್ಕೆ ಜನ್ಮ ಜನ್ಮಾಂತರಗಳ ಪುಣ್ಯ ಮಾಡಿದ್ರೆ ಮಾತ್ರ ದರ್ಶನವಾಗುತ್ತೆ ಪುಣ್ಯಕೋಟಿ ಕ್ಷೇತ್ರ. ಆದ್ರಿಂದ ಪುಣ್ಯಕೋಟಿ ಕ್ಷೇತ್ರ ಇರುವ ಜಾಗವನ್ನ ಒಟ್ಟು ನಾವೇನ್ ಕರೀತೇವೆ? ಕಾಂಚಿ. ಕಾಂಚಿ ಅಂದ್ರೆ ಏನು? ಸೊಂಟದ ಭಾಗ ಅಂತ ಅರ್ಥ. ಸಂಸ್ಕೃತದಲ್ಲಿ ಕಾಂಚಿ ಅಂದ್ರೆ ಸೊಂಟದ ಭಾಗ. ಸಾಮಾನ್ಯವಾಗಿ ನೀವು ಯಾವ ದೇವರ ಪ್ರತಿಮೆಯನ್ನು ನೋಡಿದರೂ ಕೂಡ ಆ ನಾರಾಯಣ ಲಕ್ಷ್ಮೀ ದೇವಿಯ ಸೊಂಟ ಹಿಡಿದಿರ್ತಾನೆ. ಆದ್ದರಿಂದ ಕಾಂಚಿ ಲಕ್ಷ್ಮೀ ದೇವಿಯ ಸೊಂಟದಲ್ಲಿ ಸನ್ನಿಹಿತನಾದ ಭಗವಂತ ಯಾರವನು? ಕಾಂಚೀಶ. ನಾವು ಅದನ್ನ ವರದರಾಜ ಅಂತ ಕರೀತೇವೆ. ಆಕ್ಚುಯಲ್ ಆಗಿ ಅವನ ಹೆಸರೇನು? ಕಾಂಚೀಶ. ಆದ್ದರಿಂದ ಆ ಸ್ವಾಮಿ ಚತುರ್ಮುಖ ಬ್ರಹ್ಮದೇವರು ಯಾಗ ಮಾಡ್ತಾರೆ ನೋಡಿ. ಸ್ಥಳ ವೃಕ್ಷ ಶಿವಗಂಚಿಯಲ್ಲಿ ಬರುವಾಗ ಸ್ಥಳ ವೃಕ್ಷ ಯಾವ್ದಾಯ್ತು ನಮಗೆ? ಆಮ್ರ. ಅದೇ ಪುಣ್ಯಕೋಟಿ ಕ್ಷೇತ್ರಕ್ಕೆ ಬಂದಾಗ ಸ್ಥಳ ವೃಕ್ಷ ಯಾವ್ದಾಯ್ತು? ಅತ್ತಿ, ಪಾಲಾಶ, ಅತ್ತಿ. ಆ ವೃಕ್ಷ ವಿಷ್ಣು ಕಂಚಿಗೆ ಆಗುವಾಗ ಅದು ಪಾಲಾಶ ಆಗೋಯ್ತು. ಕಾರಣ ಭಗವಂತ ಆ ಅತ್ತಿಯ ಮರದಲ್ಲೇ ಅಭಿವ್ಯಕ್ತನಾಗಿದ್ದಾನೆ. ಆದ್ದರಿಂದ 2 ರೂಪದಿಂದ ಚತುರ್ಮುಖ ಬ್ರಹ್ಮದೇವರಿಗೆ ಒಟ್ಟು 2 ರೂಪದಿಂದ ಭಗವಂತ ದರ್ಶನ ಕೊಟ್ಟಿದ್ದು. ಆ ದರ್ಶನ ಕೊಡುವಾಗ ಒಂದು ಯಜ್ಞದಲ್ಲಿ ಪೂರ್ಣಾಹುತಿಯನ್ನು ಮಾಡ್ತಾರೆ. ಬ್ರಹ್ಮದೇವರು ಯಜ್ಞ ಎಲ್ಲಿ ಮಾಡಲಿ ನಾನು ಅಂತ ಜಾಗ ಹುಡುಕ್ತಾ ಇದ್ರಂತೆ. ಬ್ರಹ್ಮದೇವರಿಗೆ ಜಾಗ ಇತ್ತು. ಹುಡುಕುವಾಗ ಅವರು ಆಲೋಚನೆ ಪಟ್ಟರು, ಎಲ್ಲಿ ಅಗ್ರಹಾರ ಇದೆಯೋ ಆ ಅಗ್ರಹಾರದ ಮಧ್ಯದಲ್ಲಿ ನಾನು ಯಜ್ಞ ಮಾಡ್ತೀನಿ ಅಂತ ಸಂಚಾರ ಮಾಡ್ತಾ 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 ಭೂಲೋಕವೆಲ್ಲ ಸಂಚಾರ ಮಾಡ್ತಾ ಬಂದು ಸಂಚಾರ ಮಾಡ್ತಾ ಇಲ್ಲಿ ಬರ್ತಾರೆ. ಅಗ್ರಹಾರದ 4 ಬೀದಿಗಳಲ್ಲಿ 4 ವೇದಗಳನ್ನು ಓದಿದ ವಿದ್ವಾಂಸರ ಮನೆಗಳಿದೆ, ಬ್ರಾಹ್ಮಣರ ಮನೆಗಳು. ಅದನ್ನ ನೋಡಿ ಸಂತೋಷ ಆಯಿತು ಬ್ರಹ್ಮದೇವರಿಗೆ. ಆ ಮಧ್ಯ ಭಾಗ ಏನೂ ಇಲ್ಲ, ಖಾಲಿ ಜಾಗ. ಅದರ ಮತ್ತೆ ಒಂದು ಗುಡ್ಡೆ,
ಹಸ್ತಿಗಿರಿ ಅಂತ ಅದನ್ನ ಕರೀತಾರೆ. ಅದರ ಮೇಲೆ ಬ್ರಹ್ಮದೇವರು ಯಾಗ ಮಾಡ್ತಾರೆ. ಅದೊಂದು ನಕ್ಷತ್ರ ದಿವಸ ಇವರು ವರರಾಜ ಅಭಿವ್ಯಕ್ತನಾದ ಅಂತ ನಕ್ಷತ್ರ ಮಹಾತ್ಮದಲ್ಲಿ ಹೇಳ್ತಾರೆ. ಹಸ್ತ ನಕ್ಷತ್ರ ಸಂದರ್ಭದಲ್ಲಿ ಭಗವಂತ ಮೇಲೆ ಬಂದ. ಬ್ರಹ್ಮದೇವರು ಪೂರ್ಣಾಹುತಿಯನ್ನ ಕೊಡುವ ಕಾಲದಲ್ಲಿ ಇವತ್ತೇನು ಉತ್ಸವ ಮೂರ್ತಿ ನಾವು ನೋಡ್ತಾ ಇದ್ದೇವೆ, ವರದರಾಜ ಅಗ್ನಿಯಿಂದ ಮೇಲೆ ಎದ್ದು ಬರ್ತಾನೆ. ಹಾಗೆ ಅದಕ್ಕೆ ಮುಖ ಎಲ್ಲ ಸ್ವಲ್ಪ ಇದಾಗಿದೆ. ಯಾಕೆ? ಅಗ್ನಿಯಿಂದ ಬಂದವರು ಅಂತ. ಅದೇ ರೀತಿಯಾದ ಪ್ರತಿಮೆ ತಿರುವಳಿಕೇಣಿ ಒಳಗಿದೆ, ಪಾರ್ಥಸಾರಥಿ ಗುಡಿ ಒಳಗೆ ಅದು ಮುಖ ಆಗಿದೆ. ಯಾಕೆ ಅಂದ್ರೆ ಅಲ್ಲಿ ಹೇಳ್ತಾರೆ, ಯುದ್ಧ ಮಾಡ್ಬೇಕಾದ್ರೆ ಬಾಣದ ಏಟು ತಿಂದು ತಿಂದು ಮುಖ ಈ ತರ ಆಗಿದೆ ದೇವರಿಗೆ. ಇರ್ಲಿ, ಪರವಾಗಿಲ್ಲ, ಸಮಸ್ಯೆ ಏನಿಲ್ಲ. ಒಟ್ಟಿನಲ್ಲಿ ಈ ವರದರಾಜ ದೇವರ ಉತ್ಸವ ಮೂರ್ತಿಯ ಮುಖ ಈ ರೀತಿಯಲ್ಲ ಆಗಿದೆ. ಅಲ್ಲೇ ಭಗವಂತ ಸ್ವಾಮಿ ಆ ಅತ್ತಿ ವೃಕ್ಷದ ಮಧ್ಯಭಾಗದಲ್ಲಿ ಪ್ರಾದುರ್ಭೂತನಾಗಿ ಬ್ರಹ್ಮಾದಿ ದೇವತೆಗಳಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದಂತಹ ಘಟನೆ ನೆನಪು ಮಾಡಿಕೊಳ್ತಾರೆ ಬಲರಾಮ ದೇವರು. ಆ ವರದರಾಜ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಗೆ ಕಂಚಿ ಕ್ಷೇತ್ರದಲ್ಲಿ ನೋಡಬೇಕಾದ 3 ಅತ್ಯಂತ ಪ್ರಧಾನವಾದ ಭಗವದ್ ರೂಪಗಳ ದೇವತೆಗಳ ದರ್ಶನವನ್ನು ಮಾಡಿ ಆಯ್ತು. ಅದರಲ್ಲಿ 108 ದಿವ್ಯ ದೇಶ ಅಂತ ಹೇಳ್ತಾರೆ. ಅದರಲ್ಲೇ ಒಂದು 10 ಕಂಚಿ ಒಳಗೆ 19 ಅಲ್ಲಿ ದೀಪ ಪ್ರಕಾಶ ಮೂರ್ತಿ, ಯಶೋಕ್ತಕಾರಿ, ಹಾಗೆ 100 ಬೇಕಾದಷ್ಟು ಗುಡಿಗಳಿದೆ. ನಾವು ಕಂಚಿಗೆ ಹೋದಾಗ ಮುಖ್ಯವಾಗಿ ದರ್ಶನ ಮಾಡಬೇಕಾದ್ದು ಈ 3ರಲ್ಲಿ ಒಂದು ಕಾಮಾಕ್ಷಿಯಮ್ಮ ತ್ರಿವಿಕ್ರಮ ದೇವರ ಗುಡಿ ಒಂದಿದೆ. ಆ ತ್ರಿವಿಕ್ರಮ ದೇವರ ಆಪೋಸಿಟ್ ಅಲ್ಲೇ ಚತುರ್ಭುಜ ಮುಖ್ಯ ಪ್ರಾಣ ದೇವರು ಇದ್ದಾರೆ. ತ್ರಿವಿಕ್ರಮ ನಮಸ್ಕಾರ ಮಾಡ್ತಾ ನಿಂತ್ಕೊಂಡಿದ್ದಾರೆ. ಅದನ್ನು ದರ್ಶನ ಮಾಡ್ಕೊಂಡು ಕಾಂಚಿ ಕ್ಷೇತ್ರ ದರ್ಶನ ಮಾಡಿದ್ದಾಯ್ತು. ಯಾರು? ಬಲರಾಮ ದೇವರು. ಅದರಿಂದ ಕಾಂಚಿ ಕ್ಷೇತ್ರದಲ್ಲಿ ವಾದಿರಾಜರು ಪ್ರಾರ್ಥನೆ ಮಾಡ್ತಾರೆ, ಯಾಚೇ ವರದರಾಜತ್ವಾಂ ಕಾಂಚೀಶೇಹನ ಕಿಂಚನ ಚೇತನ ಚೇತನ ಜಗದ್ವರಂ ಸ್ವಾಮೇವ ದೇಹಿನೇ. ಇದು ವಾದಿರಾಜರು ಮಾಡಿದ ಪ್ರಾರ್ಥನೆ. ನಾವೆಲ್ಲ ಕಂಚಿಗೆ ಹೋಗೋರು ಯಾಕೆ ಅಂದ್ರೆ ವರದರಾಜನ ನೋಡಕ್ಕಲ್ಲ, ಹಲ್ಲಿ ಊಟಕ್ಕೆ ಅಂತ ಹೋಗ್ತಾರೆ. ಕಂಚಿ ಯಾತ್ರೆ ಮಾಡ್ಕೊಂಡು ಬಂದೇಳಿ ಬಂಗಾರದ ಹಲ್ಲಿ ಇತ್ತು, ಬಿಟ್ಬಿಟ್ಟು ಬಂದೇ ಅಂತ. ವರದರಾಜನ ನೋಡ್ಬಿಟ್ರೆ ಅಲ್ಲಿ 100 ಹಲ್ಲಿ ತಲೆನರ್ಬಿದ್ರು ಏನಾಗಲ್ಲ, ನಮಗ ಅನುಸಂಧಾನ ಇರಲ್ಲ. ಸಾಮಾನ್ಯವಾಗಿ ನೀವು ಕಂಚಿ ದರ್ಶನಕ್ಕೆ ಅಂತ ಹೋಗ್ರಿ, ಈ ದೇವರ ಗುಡಿಗೆ ಕ್ಯೂಗಿಂತ ಅಲ್ಲೇ ಕ್ಯೂ ಜಾಸ್ತಿ ಇದೆ. ಆ ಹಲ್ಲಿ ಊಟಕ್ಕೆ ಕ್ಯೂ ಜಾಸ್ತಿ. ನಮಗೆ ಯಾವುದು ದೊಡ್ಡದು ಯಾವುದು ಪ್ರಧಾನ ಅನ್ನುವ ಜ್ಞಾನವೇ ಇಲ್ಲ. ನಮ್ಮ ತೀರ್ಥಯಾತ್ರೆ ಆಗ್ತಾ ಈ ವೃತ್ತಿಯಲ್ಲಿ ಮಹಾನುಭಾವರೆಲ್ಲರೂ ಕೂಡ ದರ್ಶನ ಮಾಡಿದಂತಹ ದಿವ್ಯವಾದ ಕ್ಷೇತ್ರ. ವಿಶೇಷವಾಗಿ ಚಂದ್ರಿಕಾರಾಯರು ದೊಡ್ಡ ಸೇವೆ, ಬಂಗಾರದ ಶೇಷವಾಹನವನ್ನು ಕೊಟ್ಟಿದ್ದಾರೆ ದೇವರಿಗೆ. ಇವತ್ತಿಗೂ ಕೂಡ ಬಂಗಾರದ ಶೇಷವಾಹನದಲ್ಲೇ ವರದರಾಜರ ಉತ್ಸವ ಮೂರ್ತಿ ಆಗುತ್ತೆ. ಅದಾದ ಮೇಲೆ ಬ್ರಹ್ಮಣ್ಯ ತೀರ್ಥರಲ್ಲಿ ಅನುಜ್ಞೆಯನ್ನು ಪಡೀತಾರೆ ವ್ಯಾಸರಾಜರು. ಕಂಚಿ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ದು, ಮಾಧ್ವರಿಗೆ ಎಷ್ಟು ದೊಡ್ಡ ಕ್ಷೇತ್ರ ಅದು ಅಂತ ದಿಗ್ವಿಜಯ ಮಾಡ್ಕೊಂಡು ಬಂದು ನಿಂತಾರೆ ವ್ಯಾಸರಾಜರಿಗೆ. ದಿಗ್ವಿಜಯಕ್ಕಾಗಿ ಅವರು ಫಸ್ಟ್ ದಿಗ್ವಿಜಯ ಮಾಡಿದ್ದೆ ಕಂಚಿಯಲ್ಲಿ. ಇಷ್ಟು ಹುಡುಗ 19 ವಯಸ್ಸಿನ ಹುಡುಗ ವ್ಯಾಸರಾಯರು. ಅವರಷ್ಟು ಎತ್ತರನೂ ಇಲ್ಲ, ವ್ಯಾಸರಾಯರು ತುಂಬಾ ಇಷ್ಟ ಎತ್ತರ ಇದ್ರು. ಅಲ್ಲಿ ಹೋದಾಗ ಯಾರು ಮರ್ಯಾದೆ ಮಾಡಲಿಲ್ಲ. ಯಾವುದೋ ಒಂದು ಸ್ವಾಮಿ ಬಂದಿದೆ ಇಲ್ಲಿಗೆ ಮರ್ಯಾದೆ ಮಾಡಬೇಕು. ಸರಿ, ನಿತ್ಯ ಅಲ್ಲಿ ಮಂಟಪದಲ್ಲಿ ಕೂತ್ಕೊಂಡು ಬ್ರಹ್ಮಣ್ಯ ತೀರ್ಥರು ಯಾತ್ರೆ ಮಾಡಿದ್ರು. ಆ ಮಂಟಪದಲ್ಲಿ ಕೂತ್ಕೊಂಡು ಅವರು ಕೊಟ್ಟ ಪ್ರತಿಮೆ ಪೂಜೆ ಮಾಡ್ತಾ ಪಾಠ ಪ್ರವಚನ ಮಾಡ್ತಾ ಇದ್ರು. ಅಲ್ಲಿದ್ದ ವಿದ್ವಾಂಸರೆಲ್ಲರೂ ಇವರಲ್ಲಿ ಏನೋ ವಿದ್ಯೆ ಇದೆ ಅಂತ ಪರೀಕ್ಷೆ ಮಾಡಿ ಬಂದು 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 ಕೊನೆಗೆ ಒಂದು ದಿವಸ ಕಾಂಚಿ ಕ್ಷೇತ್ರದ ಎಲ್ಲ ವಿದ್ವಾಂಸರು ಇವ್ರ ಜೊತೆಯಲ್ಲಿ ವಾಕ್ಯಾರ್ಥ ಮಾಡಿಸೋದು. ಅವತ್ತಿಂದ ಅಸಾಧಾರಣ ಮರ್ಯಾದೆಯಿಂದ ವ್ಯಾಸರಾಜರಿಗೆ ಕೊಟ್ಟರು. ಏನು ಅಂತಂದ್ರೆ, ಅಲ್ಲಿ ಕಾಂಚೀಪೂರ್ಣರು ಅಂತ ಒಬ್ಬರು ಯತಿಗಳು, ರಾಮಾನುಜಾಚಾರ್ಯರ ಪರಂಪರೆ ಬರತಕ್ಕಂಥ ದೊಡ್ಡ ಯತಿಗಳು ಕಾಂಚೀಪೂರ್ಣರು ಅಂತ. ಆ ಕಾಂಚೀಪೂರ್ಣರಿಗೆ ದೇವರು ದರ್ಶನವನ್ನ ಕೊಟ್ಟ ಒಂದು ಮಂಟಪ, ಅಲ್ಲಿ ಹತ್ರ ಹೋಗ್ತಾ ಮಂಟಪ ಇದೆ. ಅಲ್ಲಿ ವ್ಯಾಸರಾಜರನ್ನ ಕೂಡಿಸಿ ಮಹಾಮರ್ಯಾದೆಯನ್ನು ಮಾಡ್ತಾರೆ. ಅದು ಇಡೀ ಭಾರತ ಭೂಮಂಡಲದಲ್ಲೇ ಯಾವ ಮಠದ ಯತಿಗಳಿಗೂ ಇಲ್ಲದೆ ಇರತಕ್ಕಂಥ ಮರ್ಯಾದೆ ಇವತ್ತಿಗೂ ವ್ಯಾಸರಾಜ ಮಠಕ್ಕೆ ನಡ್ಕೊಂಡು ಬರ್ತಾ ಇದೆ. ಅದು ಮಾಧ್ವರಾದ ಎಲ್ಲ ವ್ಯಕ್ತಿಗಳಿಗೆ ಇರಬೇಕಾದ ಹೆಮ್ಮೆ. ಗುಡಿ ಒಳಗೆ ದೇವರ ಪೆಟ್ಟಿಗೆ ತಗೊಂಡು ಹೋಗಿ ಪೂಜೆ ಮಾಡೋದು ಅಂತ ಅದು ರಾಮಾನುಜೀಯರ ಗುಡಿಯಲ್ಲಿ ಇಲ್ಲವೇ ಇಲ್ಲ. ಕಂಚಿ ಕ್ಷೇತ್ರದಲ್ಲಿ ಮಾತ್ರ ದೇವಾಲಯದ ಮರ್ಯಾದೆಯಿಂದ ಹೋಗ್ತಾರೆ. ಕಾರಣ ಏನು ಅಂದ್ರೆ, ಕಂಚಿ ಕ್ಷೇತ್ರವನ್ನು ಉಳಿಸ್ಕೊಟ್ಟವರು ವ್ಯಾಸರಾಜ 4 ಹಳ್ಳಿಗಳನ್ನ ಕೊಟ್ಟಿದ್ದಾರೆ. ಬಂಗಾರದ ಆಭರಣಗಳು ಲೆಕ್ಕವೇ ಇಲ್ಲ, ತೋರಿಸ್ತಾರೆ. ಸ್ವಾಮಿಗಳು ಕಂಚಿ ಆದರ್ಶಕ್ಕೆ ಹೋದಾಗ 12 ಬಂಗಾರ ತಟ್ಟೆ ಕೊಟ್ಟಿದ್ದಾರೆ ವ್ಯಾಸರಾಜ. ಈ ದೊಡ್ಡ ತಟ್ಟೆಯಿಂದ ಈ ಚಿಕ್ಕ ತಟ್ಟೆ, ಆರತಿ ತಟ್ಟೆ, ಅಲಗಾರತಿಗಳು,
ನೈವೇದ್ಯಕ್ಕೆ ಪದಕಗಳು, ಬಂಗಾರದ ಶೇಷವಾಹನ, ತುಳಸಿ ಬೆಳಿಲಿಕ್ಕೆ 1 ಗ್ರಾಮ, ಹೂ ಬೆಳಿಲಿಕ್ಕೆ 1 ಗ್ರಾಮ, ಯಾರು ಕೊಡ್ತಾರೆ ಹೇಳಿ? ಅದಕ್ಕೆ ಅವರು ರಾಸರಾಜರಾಗಿರ್ತಾರೆ ಅಲ್ವಾ? ಅವ್ರನ್ನ ಗುರುಗಳನ್ನಾಗಿ ಪಡೆದಿದ್ದೇವೆ ಅಂತ ಅನ್ನೋದೇ ನಮ್ಮ ಜನ್ಮಗಳ ಭಾಗ್ಯ ಅಷ್ಟೇ, ಬೇರೆ ಇನ್ನೇನಿಲ್ಲ. ಈ ದೃಷ್ಟಿಯಲ್ಲಿ ಕಂಚಿ ಕ್ಷೇತ್ರ ಅಪಾರವಾದ ಮಹಿಮೆಯಿಂದ ಕೂಡಿದ ಕ್ಷೇತ್ರ. ಆ ವರದರಾಜ ಮೋಕ್ಷಪ್ರದ ರೂಪದಲ್ಲಿ ಇದ್ದಾರೆ. ಇವತ್ತು ನಮ್ಮ ಯೋಗ್ಯತೆ ಅನುಗುಣವಾಗಿ 40 ವರ್ಷಕ್ಕೊಂದ್ಸಲ, 38 ವರ್ಷವಾ 40 ವರ್ಷಕ್ಕೊಂದ್ಸಲ ದರ್ಶನ ಆಗತ್ತೆ. ಬ್ರಹ್ಮದೇವರು ಪೂಜೆ ಮಾಡಿದ ಮೂರ್ತಿ, ಮೂಲ ಮೂರ್ತಿ. ಇನ್ ಯಾವಾಗ ತೆಗಿತಾರೋ ಅವಾಗ ಯಾರು ಇರ್ತಾರೋ ಯಾರು ಹೋಗ್ತಾರೋ ಗೊತ್ತಿಲ್ಲ. ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದವ್ರೆ ಪುಣ್ಯಶಾಲೆಗಳು ತಂದ್ಕೊಳ್ಬೇಕು. ಈ ದೃಷ್ಟಿಯಲ್ಲಿ ಕಂಚಿ ಕ್ಷೇತ್ರದ ಯಾತ್ರೆಯನ್ನು ಮಾಡಿದ್ರು. ಆ ಕಂಚಿಯಿಂದ ನೇರವಾಗಿ ಅವರು ಬಂದದ್ದೇ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ತೀರ್ಥ ಕಾವೇರಿ ತೀರ್ಥ. ಕಂಚಿಯಿಂದ ಕಾವೇರಿ ಇಂಚ ಸರಿದ್ವರ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಕಂಚಿಯಿಂದ ಕಾವೇರಿಗೆ ಬರುವ ಮಾರ್ಗ ಯಾವುದು? ಹಾಗೆಲ್ಲ ಸುತ್ತಾಕೊಂಡು ಹೋಗಕ್ಕೆ ಅನ್ನೋಲ್ಲ. ಹೀಗೆ ಹೀಗೆ ಬಂದು ಹೋಗಿರ್ಬೇಕು. ಹೊಗೆಂಗಾರಿಗೆ ಬಂದಿರ್ಬೋದಾ? ಸುಮ್ಮನೆ ಹೇಳಿದ್ದಷ್ಟೇ. ಬಂದಿರ್ಲಿಕ್ಕೂ ಸಾಕು, ನಮಗೆ ಗೊತ್ತು. ಕಾಂಚಿ ಕ್ಷೇತ್ರದಿಂದ ಅವರು ನೇರವಾಗಿ ಕಾಮಕೋಷ್ಠೀಂ ತಥೋ ದೃಷ್ಟ್ವಾ ಕಾವೇರೀಂಚ ಸರಿದ್ವರಾಂ, ದಕ್ಷಿಣ ದೇಶದ ಗಂಗಾದೇವಿ ಎಂಬುದಾಗಿ ಪ್ರಸಿದ್ಧಳಾದ ಕಾವೇರಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡಿದ್ರು. ಮೊದಲ ಶೇಷದೇವರು ಎಲ್ಲಿದ್ದಾರೆ ಅಲ್ಲಿ ಮಡಿ ಅಂತ. ಅದರಿಂದ ಶೇಷದೇವರ ಹತ್ರ ಮಡಿಯಾಗಿ ಹೋಗ್ಬೇಕು. ಸಾಮಾನ್ಯ ಶೇಷದೇವರಲ್ಲ, ನಾಗರ ಕಲ್ಲುಗಳಿಗೆ ನಾವು ನೀರು ಹಾಲೆಲ್ಲ ಹಾಕ್ಬೇಕಾದ್ರೆ ತಲೆ ಸ್ನಾನ ಮಾಡ್ರಿ, ಮಡಿ ಹೋಗ್ರಿ ಅಂತ ಹೇಳ್ತೀವಿ. ಸಾಮಾನ್ಯವಾದ ನಾಗರ ಕಲ್ಲು, ಆ ನಾಗ ಜಾತಿಯಲ್ಲಿ ಯಾವ ನಾಗ ಅದು ಅಂತ ನಮಗೆ ಗೊತ್ತಿಲ್ಲ. ಅಂತಹ ಸಾಮಾನ್ಯವಾದ ನಾಗರ ಕಲ್ಲುಗಳಿಗೆ ನೀರು ತಣಿಯೆಲ್ಲ ಹಾಕ್ಬೇಕಾದ್ರೆ ಮಡಿಯಲ್ಲಿ ಹೋಗುವಾಗ ಸಾಕ್ಷಾತ್ ಶೇಷದೇವರು ಎಷ್ಟು ಮಡಿ, ಅಂತಹ ಶೇಷಾವತಾರ ಬಲರಾಮ, ಅವರು ಸ್ನಾನ ಮಾಡಿದ ನೀರು ಕಾವೇರಿ, ಅಷ್ಟು ಮಡಿ. ಕಾವೇರಿಯನ್ನು ಮುಟ್ಟಿಬಿಟ್ರೆ ಮಡಿ. ಅದಕ್ಕೆ ಶೇಷದೇವರು ಎಲ್ಲಿದ್ದಾರೆ ಅಲ್ಲಿ ಬಂದ ರಂಗನಾಥ. ಶೇಷದೇವರ ಮೇಲೆ ಮಲಗಿದ, ಕಾವೇರಿ ಮಧ್ಯದಲ್ಲಿ ಬಂದು ಮಲಗಿಬಿಟ್ಟ. ವೈಭವ. ಕಾವೇರಿ ವಾದಿರಾಜರು ಎಲ್ಲ ಜ್ಞಾನಿಗಳು ಕಾವೇರಿಯ ಸ್ತೋತ್ರ ಮಾಡಬೇಕಾದ್ರೆ ಮೋಕ್ಷವನ್ನ ಕೊಡುವ ನದಿಗಳು ಬೇಕಾದಷ್ಟಿದೆ. ಮೋಕ್ಷದಾನ ಕ್ಷಮಾಸಂತಿ, ಮೋಕ್ಷದ ಜೊತೆಯಲ್ಲಿ ಊಟವನ್ನು ಕೊಡುವ ನದಿ ಅಂತಿದ್ರೆ ಕಾವೇರಿ ಅಂತಾರೆ ವಾದಿರಾಜರು. ಕಾವೇರಿ ಚೋಲ ಭೂಮಾತ ಭುಕ್ತಿ ಮುಕ್ತಿ ಕರಿ ಸರಿಯುತ್ತಂತ ವಾದಿರಾಜರು ಅಂತಾರೆ. ಆದ್ರಿಂದ ಕಾವೇರಿ ಕಾವೇರಿ ಎನ್ನುವ 3 ಅಕ್ಷರದಲ್ಲಿ ಕಾ ಅನ್ನುವಂತ ಅಕ್ಷರ ನಮ್ಮ ಬಾಯಲ್ಲಿ ಬಂದ್ರೆ ಪಾಪಗಳೆಲ್ಲ ಪರಿಹಾರ ಆಗ್ಬಿಡುತ್ತದೆ. ಕಾಕಾರ ಕಲುಷಂ ಹಂತಿ. ವೇ ಅನ್ನುವ ಅಕ್ಷರ ನಮ್ಮ ಬಾಯಲ್ಲಿ ಬಂದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತದೆ. ರೀ ಅನ್ನುವ ಅಕ್ಷರ ಬಂದ್ರೆ ಮೋಕ್ಷ ಬರುತ್ತದೆ. ವಿದ್ಯಾರತ್ನಾಕರ ತೀರ್ಥರು ಕಾವೇರಿ ಸ್ತೋತ್ರವನ್ನು ಮಾಡುವಾಗ ಹೇಳಿದ ತ್ರಿಕಾರೋ ಮೋಕ್ಷ ಮಿತ್ಯಾಹು ಕಾವೇರಿ ವಿಧೀಯತೆ. ಕಾವೇರಿ ಸ್ನಾನ ನಾವು ಎಲ್ಲಿಂದ ಮಾಡಿದ್ರೆ ವಿಶೇಷ? ಹುಟ್ಟಿದಾಗಿಂದ ಸಮುದ್ರಕ್ಕೆ ಸೇರೋ ತನಕ ಮಾಡಿದ್ರೆ ವಿಶೇಷವೇ ಕಾವೇರಿ ಸ್ನಾನ. ಆದ್ರೆ ವಿಶೇಷವಾಗಿ ಕಾವೇರಿ ಸ್ನಾನವನ್ನ ಎಲ್ಲಿ ಮಾಡಬೇಕು ಅಂತ ಪುರಾಣಗಳು ಆದೇಶ ಮಾಡುತ್ತೆ. ಅಲ್ಲಿ ಜೀವನದಲ್ಲಿ ಅವಸರ ಮಾಡಿಬಿಟ್ರೆ ಸಾಕು. ಶ್ರೀರಂಗದಿಂದ ಆರಂಭ ಮಾಡಬೇಕು ಕಾವೇರಿ ಸ್ನಾನ. ಎಲ್ಲಾ ಕಡೆ ಮಾಡಿದ್ರೆ ತುಂಬಾ ಪುಣ್ಯ ಇದೆ. ಪ್ರತಿ ಮಾಸದಲ್ಲಿ ಒಂದೊಂದು ತೀರ್ಥಗಳು ಒಂದೊಂದು ಕಡೆ ಇರುತ್ತೆ. ಆದ್ರೆ ಗಂಗಾದೇವಿಗೆ ಭಯ, ಗಂಗೆಗೆ ಭಯ ಇದೆ. ಎಲ್ಲ ಜನಗಳು ಬಂದು ನನ್ನ ಪಾಪಗಳನ್ನು, ಅವರ ಪಾಪಗಳನ್ನು ನನ್ನಲ್ಲಿ ಬಿಡ್ತಾ ಇದ್ದಾರೆ, ನನಗೆ ಭಯ ಆಗ್ತಾ ಇದೆ, ನಾನು ಏನ್ ಮಾಡ್ಬೇಕು, ನನ್ನ ಪಾಪ ಕಳ್ಕೊಳ್ಳಿಕ್ಕೆ ನಾನೆಲ್ಲಿ ಹೋಗಬೇಕು ಅಂತ ಗಂಗೆ ಕೇಳಿದಾಗ ಬ್ರಹ್ಮದೇವರ ಕಾವೇರಿ ಹೋಗ್ಬೇಕು. ತುಲಾ ಮಾಸದಲ್ಲಿ ಪ್ರತಿ ವರ್ಷ ಗಂಗಾದೇವಿ ಅವಳ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಕಾವೇರಿಯಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿರ್ತಾಳೆ. ಆದ್ದರಿಂದ ನಾವು ತುಲಾ ಮಾಸದಲ್ಲಿ ಕಾವೇರಿ ಸ್ನಾನವನ್ನ ಅವಶ್ಯವಾಗಿ ಮಾಡಬೇಕಾದ ಕರ್ತವ್ಯ. ಅಂಥ ಶ್ರೇಷ್ಠವಾದ ನದಿ ಕಾವೇರಿ. ಶ್ರೀರಂಗ, ಕುಂಭಕೋಣ, ಮಾಯೂರ, ಮಧ್ಯಾರ್ಜುನ, ಶ್ವೇತಾರಣ್ಯ, ಗುಹಸ್ಥಳ, ಇದು ಪ್ರಧಾನವಾದ ಕ್ಷೇತ್ರಗಳು. ಪುರಾಣದಲ್ಲಿ ಹೇಳಿರುವಂತದ್ದು ಕಾವೇರಿ ನದಿಯಲ್ಲಿ ಎಲ್ಲೆಲ್ಲಿ ಸ್ನಾನ ಮಾಡಿದರೆ ವಿಶೇಷ ಅಂತ ಪುರಾಣ ಹೇಳುವಾಗ ಒಂದು ಶ್ರೀರಂಗಾದಿ ಕುಂಭಕೋಣ. ಆ ಕುಂಭಕೋಣದಲ್ಲಿಯೂ ಕೂಡ ಕಾವೇರಿ ಸ್ನಾನ ಮಹಾತ್ಮ್ಯ ಅಂತ ಇದೆ. ಕುಂಭಕೋಣ ಮಹಿಮೆಯಲ್ಲಿ ಸ್ಕಂದ ಪುರಾಣದಲ್ಲಿ ಕಾವೇರಿ ಸ್ನಾನ ಮಹಿಮೆ ಅಂತ,
ಕುಂಭಕೋಣದಲ್ಲಿ ಎಲ್ಲಾ ಕಡೆ ಕಾವೇರಿ ಸ್ನಾನ ಮಾಡೋದಲ್ವಂತೆ. ಕುಂಭಕೋಣದಲ್ಲಿ ಒಂದು ಕಡೆಯಲ್ಲಿ ಕಾವೇರಿ ಸ್ನಾನ ಮಾಡಿಬಿಟ್ರೆ ಬಹಳ ವಿಶೇಷ. ಎಲ್ಲಿ ಅಂತಂದ್ರೆ ಭಗವಂತ ಚಕ್ರಪಾಣಿಯಾಗಿ ನಿಂತಿದ್ದಾನಲ್ಲ, ಅವನು ನಿಂತ್ಕೊಳ್ಳುವಾಗ ಅವನೇ ಚಕ್ರ ರೂಪದಲ್ಲಿ ನಿಂತ್ಕೊಂಡ. ಮುನಿಗಳ ಪ್ರಾರ್ಥನೆಯಂತೆ ಅವನ ಕೈಯಿಂದ ಚಕ್ರ ಏನ್ ಮಾಡಲಿ ಅಂತಂದಾಗ ಬ್ರಹ್ಮದೇವರು ಬಂದು ಕಾವೇರಿ ಒಳಗೆ ಇಟ್ಬಿಡು ಅಂತ. ಎಲ್ಲಿಡ್ಲಿ ಅಂತಂದಾಗ ತನ್ನ ಗುಡಿಯ ಎದುರುಗಡೆ ಇರುವಂತಹ ಕಾವೇರಿಯಲ್ಲಿ ಚಕ್ರವನ್ನ ಇಟ್ಟ. ಚಕ್ರಪಾಣಿ ಪಡಿತುರೆ ಅಂತ ಬರುತ್ತಲ್ಲ ಕುಂಭಕೋಣದಲ್ಲಿ, ಅಲ್ಲಿ ಕಾವೇರಿ ಸ್ನಾನವನ್ನು ಮಾಡಿಬಿಟ್ರೆ 100 ಕೋಟಿ ಅಶ್ವಮೇಧ ಯಾಗ ಮಾಡಿದ ಫಲ ಅಂತ. ಅದರಿಂದ ನಮಗೆ ಇದನ್ನು ಸುಮ್ಮನೆ ಹೇಳ್ತಾ ಹೋಗೋದಷ್ಟೇ. ಬಲರಾಮ ದೇವರು ಯಾತ್ರೆ ಮಾಡಿದ ಕ್ಷೇತ್ರಗಳ ಬಗ್ಗೆ, ಒಂದೊಂದು ಕ್ಷೇತ್ರಗಳ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ತುಂಬಾ ಇದೆ. ಆದ್ರೆ ಅದನ್ನ ಎಲ್ಲ ವರ್ಷವಿಡೀ ಇದಕ್ಕೆ ಸಮಯ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹಾರ್ಕೊಂಡು ಹೋಗ್ತಿರೋದು. ಇಂತಿಂತ ಕ್ಷೇತ್ರಗಳಿಗೆ ಬಲರಾಮ ದೇವರು ಹೋಗಿದ್ರು ಅಂತ ನಾವು ಚಿಂತನೆ ಮಾಡಿಬಿಟ್ರೆ ಸಾಕು ಅನ್ನೋ ಅನುಸಂಧಾನದೊಂದಿಗೆ ನಾವು ಓಡ್ತಾ ಇರೋದಷ್ಟೇ, ಬೇರೆ ಇನ್ನೇನಿಲ್ಲ. ಈ ದೃಷ್ಟಿಯಲ್ಲಿ ಕುಂಭಕೋಣ ಅದಾದ್ಮೇಲೆ ಮಾಯೂರದಲ್ಲಿ ಸ್ನಾನ ಮಾಡಬೇಕು. ಆ ಮಾಯೂರದಲ್ಲಿ ಪುರಾಣ ಹೇಳುತ್ತೆ, ಮಾಯೂರದಲ್ಲಿ ಕಾವೇರಿ ವಿಸ್ತಾರವಾಗಿ ಹರಿಯೋದಿಲ್ಲ. ಒಂದು ಕಾಲುವೆ ತರ ಹರಿತಾಳೆ. ಮಾಯೂರ ಅಂದ್ರೆ ಯಾವುದು? ಬಹಳ ವಿಶೇಷ. ಪಾರ್ವತೀ ದೇವಿ ನವಿಲು ಆ ರೂಪದಲ್ಲಿ ಶಿವನನ್ನ ಕುಣಿಸಿ ಅನುಗ್ರಹವನ್ನ ಪಡೆದಿರ್ತಕ್ಕಂತಹ ಕ್ಷೇತ್ರ. ಆದ್ದರಿಂದ ರುದ್ರದೇವರು ಆ ಕ್ಷೇತ್ರದಲ್ಲಿ ಏನಂತ ಇದ್ದಾರೆ? ಮಯೂರನಾಥ ಅಂತ. ಮಯೂರನಾಥ ನಾನು ಹೋಗಿ ಬಂದೆ ಅಲ್ಲಿ, ತುಂಬಾ ಸಂತೋಷ. ಹೌದು, ಹತ್ತಿರದಲ್ಲಿ ಹೋಗಿದ್ದೆ. ಅದರಿಂದ ಕಾವೇರಿ ಆ ಸುತ್ತ ಎಲ್ಲ ಕ್ಷೇತ್ರ ನೋಡ್ಕೊಂಡು ಬರುವಂತ ಅವಕಾಶ ಸಿಕ್ತು. ಮಯೂರನಾಥ ಈ ಕಾವೇರಿಯಿಂದ ಆ ಕಾವೇರಿ ಮೈಸೂರು ಎಂಥ ಕ್ಷೇತ್ರ ಗೊತ್ತಾ? ರಂಗನಾಥ ದೇವರು ಮಲಗಿದ್ದಾರೆ. ನೀವು ಆ ಗುಡಿ ಒಳಗೆ ಹೊರಟೋದ್ರೆ ಮರಿಮಳನ ವಾಸನೆ ಎಷ್ಟು ಚೆನ್ನಾಗಿ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಪರಿಮಳ ರಂಗನಾಥ ಅಂತ ಪಂಚರಂಗ ಕ್ಷೇತ್ರಗಳು ಅಂತ ಬರುತ್ತೆ ನಮ್ಮಲ್ಲಿ. ಆ ಪಂಚರಂಗ ಕ್ಷೇತ್ರಗಳಲ್ಲಿ ಕೊನೆ ಕ್ಷೇತ್ರ ಮಾಯೂರ ಕ್ಷೇತ್ರದಲ್ಲಿ ಇರುವ ಪರಿಮಳ ರಂಗನಾಥ ಕ್ಷೇತ್ರ. ಕಾವೇರಿಯಿಂದ ಅಲ್ಲಿಗೆ 1 ಕಿಲೋಮೀಟರ್ ದೂರ. ಆ ಗುಡಿಯಿಂದ ಹೊರಗೆ ಬರ್ತಾ ಇದ್ದ ಕಾವೇರಿ ಹರಿತಾಳೆ. ಆ ಗುಡಿ ಒಳಗೆ ನೀವು ಹೂವು ಹಾಕಲೇ ಇರಲಿ, ಸುವಾಸನೆ ಘಮ್ ಅಂತ ಬರ್ತಾ ಇದೆ. ಆ ಪ್ರತಿಮೆಯಿಂದಲೇ ಹೊರಗೆ ಬರುತ್ತೆ ಸುವಾಸನೆ. ಹಾಗೆ ಭಗವಂತ ಮಲಗಿದ್ದಾನೆ. ಆ ಭಗವಂತನ ಸೇವೆಯನ್ನು ಮಾಡ್ತಾಳೆ ಕಾವೇರಿ ದೇವಿ ಅಂತ. ಗಂಗಾದೇವಿಗೆ ಮಾತ್ಸರ್ಯ ಬಂದು ನಾನು ರಂಗನಾಥನ ಸೇವೆ ಮಾಡಬೇಕು ಅಂತ ಮಾಯೂರ ಕ್ಷೇತ್ರದಲ್ಲಿ ರಂಗನಾಥನ ಪಾದದ ಹತ್ರ ಕಾವೇರಿ ಕೂತಿದ್ದನು. ಎಬ್ಬಿಸ್ಬಿಟ್ಟು, ನೀನ್ ಎಲ್ಲಾ ಕಡೆ ನೀನೇ ಅವನ ಸೇವೆ ಮಾಡೋದಂಗೆ, ನನಗೆ ಇಲ್ಲಾದ್ರೂ ಅವಕಾಶ ಕೊಡು ಅಂತ ಕಾವೇರಿಯನ್ನ ತಲೆ ಹತ್ರ ಕಳಿಸಿ ಗಂಗೆ ಪರಿಮಳ ರಂಗನಾಥನ ಕಾಲಿನ ಬುಡದಲ್ಲಿ ಕೂತ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರ ಮಾಯೂರ ಕ್ಷೇತ್ರ. ಅದಾದ್ಮೇಲೆ ಮಧ್ಯಾರ್ಜುನ, ಇವಾಗ ಹೇಳಿದ್ರೆ ಮಧ್ಯಾರ್ಜುನ ಕ್ಷೇತ್ರ, ಅಲ್ಲಿ ಕಾವೇರಿ ಸ್ನಾನ ಮಾಡಬೇಕಂತೆ. ಅದಾದ್ಮೇಲೆ ಗೃಹಸ್ಥಳ ಸ್ವಾಮಿ ಮಲೈ ಅಂತ ನಾವು ಅದನ್ನು ಕರೀತಾ ಇದ್ದೇವೆ. ಅಲ್ಲಿ ಕಾವೇರಿ ಹರಿತಾಳೆ, ಅಲ್ಲಿ ಸ್ನಾನ ಮಾಡಬೇಕಂತೆ. ಅದಾದ್ಮೇಲೆ ಶ್ವೇತಾರಣ್ಯ ಅಂತ ಇನ್ನೊಂದು ಕ್ಷೇತ್ರ ಇದೆ. ಶ್ವೇತಾರಣ್ಯ ಕ್ಷೇತ್ರ. ಅಲ್ಲಿ ಕಾವೇರಿ ಹರ್ಕೊಂಡು ಹೋಗುವಾಗ ಕಾವೇರಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ನಾನು ಯಾವಾಗಲೂ ನಿನ್ನ ಕಾಲಲ್ಲೇ ಇರ್ಬೇಕು ಅಂತ ಆಸೆ ಪಡ್ತೇನೆ. ಇಲ್ಲಿ ನೋಡಿ ಮಾಯೂರ ಕ್ಷೇತ್ರದಲ್ಲಿ ನಿಮ್ಮ ಕಾಲ ಹತ್ರ ಗಂಗೆ ಬಂದು ಕೂತ್ಕೊಂಡ್ಬಿಟ್ಟಿದ್ದಾಳೆ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತಂದಾಗ ಕಾವೇರಿಗೆ ಭಗವಂತ ಆದೇಶ ಮಾಡ್ದ, ಏನೋ ತಲೆ ಕೆಡಿಸ್ಕೊಳ್ಬೇಡ ನೀನು, ನಾನು ನಿನ್ನನ್ನ ಒಂದು ಶ್ವೇತಾರಣ್ಯ ಅಂತ ಒಂದು ಕ್ಷೇತ್ರ ಇದೆ, ಅಲ್ಲಿ ಅಗಸ್ತ್ಯ ಮುನಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾನು ಶ್ವೇತನಾರಾಯಣ ಅಂತ ಅವ್ರಿಗೆ ಅನುಗ್ರಹ ಮಾಡಬೇಕು ಅಂತ ಅಲ್ಲಿ ಕೂತ್ಕೊಂಡ್ಬಿಡ್ತೇನೆ, ನೀನ್ ಬಂದ್ಬಿಡ ಅಲ್ಲಿಗೆ. ಶ್ವೇತನಾರಾಯಣ ಮೂಲಮೂರ್ತಿ ಕ್ಷೇತ್ರಮೂರ್ತಿ ಬಂದಿದ್ದಾನೆ ಕಾವೇರಿ ತೀರ. ಗಂಗೆ ಗೊತ್ತಾಯ್ತು, ಏನಾದ್ರೂ ಮಾಡ್ಬೇಕಲ್ಲ ಅಂತ ಶಿವನಿಗೆ ಪ್ರಾರ್ಥನೆ ಮಾಡ್ತಾಳೆ. ಆಗ ಶಿವ ಏನ್ ಮಾಡ್ದ, ಶ್ವೇತನಾರಾಯಣನ್ ದರ್ಶನ ಮಾಡಬೇಕು ಅಂತ ಅಲ್ಲಿ ಶ್ವೇತಾರಣ್ಯೇಶ್ವರ ಅಂತ ಬಂದು ಕೂತ್ಕೊಂಡ್ಬಿಟ್ಟ. ನನ್ನ ಭಕ್ತನಾದ ರುದ್ರದೇವರು ಬಂದ್ರು ಅಂತ ಭಗವಂತ ಗುಡಿಯ ಮೂಲೆಯಲ್ಲಿ ಕೂತ್ಕೊಂಡ. ಇವತ್ತು ಶ್ವೇತಾರಣ್ಯ ಕ್ಷೇತ್ರದಲ್ಲಿ ಕ್ಷೇತ್ರ ಮೂರ್ತಿ ಗುಡಿಯಲ್ಲಿ ಮೂಲೆಯಲ್ಲಿದ್ದಾನೆ. ಪ್ರಧಾನ ಮೂರ್ತಿ ಅವನೇ. ಇವಾಗ ಪ್ರಧಾನ ಮೂರ್ತಿ ಆಗಿರೋದು ಯಾರಲ್ಲಿ?
ಅವಾಗ ಹೇಳ್ತಾರೆ ರುದ್ರದೇವರಿಗೆ, ನೋಡಪ್ಪ ನೀನು ಗಂಗೆ ಪ್ರಾರ್ಥನೆ ಮಾಡೋದು ಅಂತ ಇಲ್ಲಿ ಬಂದೆ ಸರಿ, ಗಂಗೆಗೆ ಅವಕಾಶ ಕೊಡ್ತೀನಿ ಸರಿ, ನೀನು ಬಂದ ಭಕ್ತರಿಗೆ ನಿನ್ನ ಕಣ್ಣಿಂದ ತೀರ್ಥಗಳನ್ನು ನಿರ್ಮಾಣ ಮಾಡಬೇಕು ಅಂತ ಭಗವಂತನ ಆದೇಶ ಆಯಿತು. ಆವಾಗ ರುದ್ರದೇವರ 3 ಕಣ್ಣಿದೆ, ಸೂರ್ಯ ಚಂದ್ರ ಅಗ್ನಿ. ಆ ಸೂರ್ಯ ಚಂದ್ರ ಅಗ್ನಿ ಎನ್ನುವ 3 ಕಣ್ಣುಗಳಿಂದ 3 ತೀರ್ಥಗಳನ್ನ ನಿರ್ಮಾಣ ಮಾಡ್ತಾರೆ ರುದ್ರದೇವರು. ಶ್ವೇತಾರಣ್ಯೇಶ್ವರನ ಗುಡಿಯ ಸುತ್ತಲೂ ಸೂರ್ಯತೀರ್ಥ, ಅಗ್ನಿತೀರ್ಥ, ಚಂದ್ರತೀರ್ಥ. ಚಂದ್ರತೀರ್ಥದಲ್ಲಿ ಸ್ನಾನ ಮಾಡಿ, ಸೂರ್ಯತೀರ್ಥ ಸ್ನಾನ ಮಾಡಿ, ಅಗ್ನಿತೀರ್ಥ ಸ್ನಾನ ಮಾಡಿ, ಶ್ವೇತಾರಣ್ಯೇಶ್ವರನ ದರ್ಶನ ಮಾಡಿ, ಕಾವೇರಿ ಸ್ನಾನ ಮಾಡಿ, ಶ್ವೇತನಾರಾಯಣನನ್ನು ನೋಡಿದ್ರೆ ಭೂಪ್ರದಕ್ಷಿಣೆಯನ್ನು ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ. 1 ಕೋಟಿ ಮುನಿಗಳು ತಪಸ್ಸನ್ನು ಮಾಡಿದ ಕ್ಷೇತ್ರ ಶ್ವೇತಾರಣ್ಯ. ಆ ಶ್ವೇತಾರಣ್ಯದಿಂದ ಅವರು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಸಮುದ್ರಕ್ಕೆ ಸೇರಿಬಿಡ್ತಾರೆ ಕಾವೇರಿ. ಈ ದೃಷ್ಟಿಯಲ್ಲಿ ಅಂತಹ ಪವಿತ್ರತಮವಾದಂತಹ ನದಿ. ಎಲ್ಲ ಕಡೆಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು ತುಂಡೀರ ಮಂಡಲದವರು. ತುಂಡೀರ ಮಂಡಲ ಅಂದ್ರೆ ಯಾವುದು? ಕಂಚಿ ಕ್ಷೇತ್ರ. ಅಲ್ಲಿಂದ ಅವರು ಹೊರಟು ಬರಬೇಕು. ವಿದ್ವಾಂಸರಿಗೆ ವಿಶೇಷವಾದ ಬೆಲೆ ಎಲ್ಲಿದೆ ಎಲ್ಲಿದೆ ಅಂತ ಆಲೋಚನೆ ಮಾಡ್ತಿರುವಾಗ ಅವರಿಗೆ ಒಂದು ಕಾವೇರಿ ತೀರದಲ್ಲಿ ವಿದ್ವಾಂಸರಿಗೆ ವಿಶೇಷವಾದ ಬೆಲೆ ಇದೆ ಅಂತ ಹೇಳ್ತಾರಂತೆ. ಅವಾಗ ರಾಘವೇಂದ್ರ ವಿಜಯದಲ್ಲಿ ಬರುವಂತಹ ಒಂದು ಮಾತು, ರಾಘವೇಂದ್ರ ಸ್ವಾಮಿಗಳ ಕಾಲಕ್ಕೆ ಕಾವೇರಿ ತೀರ ಹೇಗಿತ್ತು ಅಂತ ಶಬ್ದ. ಸಖ್ಯಕ್ಷ್ಮಾಭ್ರಂ ಕಂದಿನಿ ತೀರದೇಶೆ ಭೂಯೋ ಭೂಯೋ ಭೂಸುಪರವಗ್ರಹಾರ ಗ್ರಾಮೇ ಗ್ರಾಮೇ ತದ್ಗ್ರಹಾಣಾಂ ಸಹಸ್ರಂ ಗೇ ಗೇ ಪಂಡಿತಾ ಏನು ಸರ್ವೇ. ಕಾವೇರಿ ತೀರದ ಎಡಭಾಗ ಬಲಭಾಗಗಳಲ್ಲಿ 100 ಅಗ್ರಹಾರ. ಆ 100 ಅಗ್ರಹಾರಗಳಲ್ಲಿ ಸಾವಿರಾರು ಬ್ರಾಹ್ಮಣರ ಮನೆಗಳು. ಆ ಸಾವಿರಾರು ಬ್ರಾಹ್ಮಣರ ಮನೆಗಳಲ್ಲಿ ಮನೆಗಳಲ್ಲಿ ಪಂಡಿತರೇ ಪಂಡಿತರು. ಅದರ ಮಧ್ಯದಲ್ಲಿ ಕುಂಭಕೋಣ ಹುಡುಕೋದು ಹೇಗೆ ಕಾವೇರಿ ತೀರ ಅಂತ ಪ್ರಶ್ನೆ ಬಂದಾಗ ಉತ್ತರ ಕೊಡ್ತಾರೆ, ಕುಂಭಕೋಣದ ಲಿಮಿಟೆಡ್ ಬೌಂಡ್ರಿ ಹೇಗಿದೆ ಅಂದ್ರೆ, ಯಾವ ಊರಿನ ಮನೆಗಳ ಮಾಡಿನಲ್ಲಿ ಕೂತ ಪಕ್ಷಿಗಳು ಸಂಸ್ಕೃತದಲ್ಲಿ ವಾಕ್ಯಾರ್ಥ ಮಾಡ್ತಾ ಇದೆಯೋ ಅದು ಕುಂಭಕೋಣ ಅಂತ. ಅಂದ್ರೆ ಕಾವೇರಿ ಬರೀ ಅನ್ನವನ್ನು ಮಾತ್ರ ಕೊಟ್ಟ ತಾಯಿ ಅಲ್ಲ, ವಿದ್ವಾಂಸರಿಗೆ ದೊಡ್ಡ ಆಶ್ರಯವನ್ನ ಕೊಟ್ಟ ತಾಯಿ. ಆದ್ರೆ ಇವತ್ತು ಅಂತಹ ಕಾವೇರಿ ತೀರದ ಅಗ್ರಹಾರಗಳೇ ಏನಾಗ್ತಾ ಇದೆ, ಒಂದೊಂದೇ ಈ ಅಗ್ರಹಾರ ನಿರಂತರವಾಗಿ ಶಾಶ್ವತವಾಗಿದ್ದು ನಿರಂತರವಾದ ಜ್ಞಾನ ಕಾರ್ಯ. ಗುರುಗಳಲ್ಲಿ, ವ್ಯಾಸರಾಜರಲ್ಲಿ, ಶ್ರೀಪಾದರಾಜರಲ್ಲಿ ವಿಶೇಷವಾದ ಭಕ್ತಿ ಇಂದಿನ ಎಲ್ಲ ಮನೆಗಳಲ್ಲಿ ಅಳೆದು ಉಳಿದು ಬೆಳೆದು ಬರಲಿ ಅಂತ ಹೇಳಿ ಆ ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಆದ್ದರಿಂದ ಅಂತಹ ಕಾವೇರಿ ನದಿಯಲ್ಲಿ, ಮಹಾನುಭಾವಳಾದ ಕಾವೇರಿ ನದಿಯಲ್ಲಿ ಬಲರಾಮ ದೇವರು ಏನ್ ಮಾಡ್ತಾರೆ? ಸ್ನಾನವನ್ನು ಮಾಡ್ತಾರೆ. ಅದರಿಂದ ಬಲರಾಮ ದೇವರು ಸ್ನಾನ ಮಾಡಿದ ತೀರ್ಥ ನಾವೆಷ್ಟು ಶ್ರದ್ಧೆಯಿಂದ ಸ್ನಾನ ಮಾಡಿದ್ವಿ ಕಾವೇರಿ ಹೋಗ್ತಾರೆ. ನಮ್ಮ ಶ್ರದ್ಧೆ ಹೇಗಿರ್ಬೇಕು? ಯಾರೋ ಸ್ನಾನ ಮಾಡಿದ್ದು, ನಮ್ಮ ತಾತ ಸ್ನಾನ ಮಾಡಿದ್ದು, ನಮ್ಮ ತಾತ ಪೂಜೆ ಮಾಡಿದ ಗಂಟೆ ನಮ್ಗೆ ಎಷ್ಟು ಅಭಿಮಾನ ಬರಬೇಕಿರುತ್ತೆ. ಹಾಗಿರ್ಬೇಕಾದ್ರೆ ಬಲರಾಮ ದೇವರು ಸ್ನಾನ ಮಾಡಿದ ವಿಶೇಷವಾದ ತೀರ್ಥ ಇನ್ನೆಷ್ಟು ಶ್ರದ್ಧೆ ಇರ್ಬೇಕು ನಮಗೆ. ಅಲ್ಲಿಂದ ಯಾವ ಊರಿಗೆ ಬಂದ್ರು ಬಲರಾಮ ದೇವರು ವಿಶೇಷವಾಗಿ ಹೇಳ್ತಾರೆ. ಮಾತಾಡ್ಬೇಡಿ. ವಿಶೇಷವಾಗಿ ಅವರು ಎಲ್ಲಿ ಬಂದ್ರು? ಕಾವೇರಿಯನ್ನು ಸ್ನಾನ ಮಾಡಿ ಭಗವಂತನೇ ತನ್ನ ಮನೆಯನ್ನಾಗಿ ಮಾಡಿಕೊಂಡ ಒಂದು ಕ್ಷೇತ್ರಕ್ಕೆ ಬಂದರು. ಬೇರೆ ಕಡೆಯಲ್ಲೆಲ್ಲ ಋಷಿ ಮುನಿಗಳು ದೇವರನ್ನ ಕರೆಸಿದ್ರು. ಈಗ ಬಲರಾಮ ದೇವರು ಹೋದಂತಹ ಕ್ಷೇತ್ರ ದೇವರೇ ಚೂಸ್ ಮಾಡಿಕೊಂಡಿದ್ರು. ಯಾವುದದು? ಶ್ರೀರಂಗಾಖ್ಯಂ ಮಹಾಕ್ಷೇತ್ರಂ ಯತ್ರ ಸನ್ನಿಹಿತೋ ಹರಿಹಿ ಅಂತ ದೊಡ್ಡ ಮಾತು ಹೇಳ್ತಾರೆ. ಶ್ರೀರಂಗವೆನ್ನುವ ದೊಡ್ಡ ಕ್ಷೇತ್ರಕ್ಕೆ ಬಲರಾಮ ದೇವರು ಬಂದರು. ಶ್ರೀರಂಗ ಕ್ಷೇತ್ರದ ಮಹಿಮೆ ಅದಕ್ಕೆ ಹೇಳಿದ್ದು. ಇಲ್ಲಿ ಹೇಳಿದ ಎಲ್ಲ ಕ್ಷೇತ್ರಗಳ ಮಹಿಮೆಯನ್ನ ಬೇರೆ ಬೇರೆ ಪುರಾಣಗಳಲ್ಲಿ ವಿಸ್ತಾರವಾಗಿ ಮಾಡಿಕೊಂಡಿದ್ದಾರೆ. ಅಲ್ಲಿನ ಎಲ್ಲ ಸಂಗ್ರಹವನ್ನು ನಾವಿಲ್ಲಿ ಮಾಡ್ಕೊಳ್ಳಿಕ್ಕೆ ಹೋದ್ರೆ 1 ವರ್ಷ ಆದ್ರೂ ಈ ಅಧ್ಯಾಯ ನಮಗೆ ಮುಗಿಯೋದಿಲ್ಲ. ತೀರ್ಥಯಾತ್ರಾ ಪರ್ವ. ಶ್ರೀರಂಗದಂತಹ ಕ್ಷೇತ್ರ ಇನ್ನೊಂದಿಲ್ಲ. 8 ಸ್ವಯಂ ವ್ಯಕ್ತ ಕ್ಷೇತ್ರಗಳು ಭಗವಂತ ಅವನೇ ಇಷ್ಟಪಟ್ಟು ನಿರ್ಮಾಣ ಮಾಡಿಕೊಂಡಿದ್ದು. ಆ 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಮೊದಲನೇ ಕ್ಷೇತ್ರ ಯಾವುದು? ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗಸಂಗೀತಂ.
ಪ್ರಪ್ರಥಮವಾದ ಸ್ವಯಂ ವ್ಯಕ್ತ ಕ್ಷೇತ್ರ, ಯಾರೂ ನಿರ್ಮಾಣ ಮಾಡಿದ್ದಲ್ಲ. ಕ್ಷೀರಸಾಗರದ ಉತ್ತರ ತೀರದಲ್ಲಿ ಬ್ರಹ್ಮದೇವರು ಕೂತಿದ್ದಾರೆ. ಬ್ರಹ್ಮದೇವರಲ್ಲಿ ಕೂತಾಗ ಬ್ರಹ್ಮದೇವರ ಮನಸ್ಸಿನಲ್ಲಿ ಶೇಷಶಾಹಿಯಾಗಿ ವಿಮಾನದಲ್ಲಿ ಭಗವಂತ ಹೇಗೆ ಮಲಗಿರಬಹುದು ಅನ್ನುವ ಆಲೋಚನೆ ಬಂತು. ಆಲೋಚನೆ ಬರ್ತಾ ಇದ್ದಾಗೆ ಕ್ಷೀರಸಾಗರದಿಂದ ಆ ವಿಮಾನ ಮೇಲೆದ್ದು ಬರುತ್ತೆ. ಯಾರೂ ನಿರ್ಮಾಣ ಮಾಡಿದ್ದಲ್ಲ, ಭಗವಂತನ ಸಂಕಲ್ಪದಿಂದ ಮೇಲೆದ್ದು ಬಂದ ವಿಮಾನ ಅದು. ಆ ವಿಮಾನವನ್ನು ನೋಡಿ ಬ್ರಹ್ಮದೇವರಿಗೆ ಆಸೆ ಆಯಿತು, ನಾನು ಪೂಜೆ ಮಾಡ್ಬೇಕಲ್ಲ ಅದನ್ನ, ತಗೋ ಅಂತ ಕೊಟ್ಟ ಬ್ರಹ್ಮದೇವರಿಗೆ. ಆ ಬ್ರಹ್ಮದೇವರ ಮನೆತನದಲ್ಲಿ ಹುಟ್ಟಿದವರು ಇಕ್ಷ್ವಾಕು ಮಹಾರಾಜರು. ಆ ಇಕ್ಷ್ವಾಕು ಮಹಾರಾಜರು ಬ್ರಹ್ಮದೇವರನ್ನ ಕುರಿತ ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಏನ್ ಬೇಕಪ್ಪ ನಿಮಗೆ ಅಂದ್ರು. ನಿಮ್ ಮನೆ ಪೂಜೆ ಮಾಡ್ತಲ್ಲ, ದೇವರು ಕೊಟ್ಬಿಡು. ಹಾಗೆ ಆಗ್ಲಿ ತಗೋ ಅಂತ ಕೊಟ್ರು. ಆದ್ರೆ ಒಂದು, ಇನ್ಮೇಲೆ ನಿಮ್ಮ ಕುಲದೇವರಾಗಬೇಕಿದು ಅಂತ ಹೇಳಿ ಕೊಟ್ರು. ಅವತ್ತಿಂದ ಸೂರ್ಯ ವಂಶಕ್ಕೆ ಕುಲದೇವರಾಗಿ ರಂಗನಾಥ, ವಿಮಾನ ರಂಗನಾಥ ಪೂಜೆ ಮಾಡ್ತಾ ಬರ್ತಾರೆ. ದಶರಥ ಮಹಾರಾಜ ಆ ವಿಮಾನ ರಂಗನಾಥನನ್ನ ಭಕ್ತಿಯಿಂದ ಪೂಜೆ ಮಾಡಿ ರಾಮದೇವರನ್ನ ಮಗನನ್ನಾಗಿ ಪಡೆದ ಅಂತ ಪುರಾಣ. ಆ ರಾಮದೇವರಿಗೆ ಪಟ್ಟಾಭಿಷೇಕ ಆಗುವಾಗ ವಿಭೀಷಣ ಬರ್ತಾನೆ. ತುಂಬಾ ಉಪಕಾರ ಆಗಪ್ಪ ನಿನ್ನಿಂದ, ಲಂಕಾ ರಾಜ್ಯವನ್ನ ಧರ್ಮದಿಂದ ಪರಿಪಾಲನೆ ಮಾಡು ನೀನು ಅಂತ ಹೇಳಿದಾಗ ಒಬ್ಬೊಬ್ಬರಿಗೆ ಒಂದೊಂದು ಕೊಡ್ತಾ ಇದ್ದೆ, ನನಗೇನು ಕೊಡ್ತೀಯಾ ಅಂತ ವಿಭೀಷಣ ಕೇಳಿದ. ನಿನಗೆ ಏನ್ ಬೇಕು ಹೇಳಿ ಕೊಡ್ತೀನಿ ಅಂತ. ನೀನು ಮನೆ ದೇವರು ಕೊಟ್ಬಿಡು ಅಂತ. ಎಲ್ಲ ಮನೆ ದೇವರ ಮೇಲೆ ಆಸೆ. ಏನೋ ಆಚಾರ ಬಂದಿದ್ದಾರೆ ಅಂತ ಪೂಜೆ ಮಾಡಕ್ ಕೊಟ್ರೆ 6ನೇ ದಿನ ಸಾಲಿಗ್ರಾಮನೇ ಇರಲ್ಲ ಮನೆಯಲ್ಲಿ. ನಾನು ಎಲ್ರಿಗೂ ಹೇಳೋದ್ರೆ, ನಮ್ಮೂರು ಸುತ್ತಮುತ್ತ ಸುಮಾರು ಒಂದು 70-80 ಹಳ್ಳಿಗಳಿದೆ. ಹಳ್ಳಿಗಳಲ್ಲಿ ಬ್ರಾಹ್ಮಣರು ತುಂಬಾ ಜನ ಇದ್ದಾಗ ಅವರ ಮುಂದಿನ ಜನರೇಷನ್ ಅವರಿಗೆ ಸಾಲಿಗ್ರಾಮಗಳ ಪೂಜೆ ಮಾಡಕ್ಕೆ ಆಸಕ್ತಿ ಕಡಿಮೆಗಳಾಗ್ತಾನೆ. ಅವಾಗ ಬಿಫೋರ್ ಕೋವಿಡ್ ಸರಿ ಮನೆಗಳಿಗೆ ಹೋಗಿ ಸಂಧ್ಯಾವಂದನೆ ಮಾಡ್ರಿ, ಪೂಜೆ ಮಾಡ್ರಿ, ನಾವು ಹೇಳ್ಕೊಳ್ಳಿ, ನಮ್ಮ ಅಭ್ಯಾಸ ಹೋಗೋದು. ಸರಿ ಒಂದು 3-4 ತಿಂಗಳಲ್ಲಿ ಒಂದು 25-30 ದೇವ್ರ ಬೆಟ್ಟಿಗೆ ಬಂದ್ಬಿಡ್ತು. ಪೂಜೆ ಮಾಡಕ್ಕಾಗಲ್ಲ ಸಾಲಿಗ್ರಾಮ. ಸರಿ ನಾನು ತಗೊಂಡು ಯಾರ್ಯಾರಿಗೆ ಪೂಜೆ ಮಾಡಕ್ಕಾಗತ್ತೋ ಸಾಲಿಗ್ರಾಮ ಕೊಟ್ಬಿಡ್ತಾರೆ. ಸುಮಾರು 2,500-3 ಸಾವಿರ ಸಾಲಿಗ್ರಾಮಗಳು ಬಂತು ಪೂಜೆ ಮಾಡಕ್ಕಾಗಲ್ಲ. ಯಾರ್ಯಾರಿಗೆ ಆಸೆ ಇದೆ ಅವರು ಕೊಡ್ತಾ ಇದ್ದಾರೆ. ಇದು ಟ್ರೆಂಡ್ ಶುರು ಆಗ್ಬೋದು. 17th ಇಂದ 19th ಈ 2 ವರ್ಷದಲ್ಲಿ ಎಷ್ಟು ಸಾಲಿಗ್ರಾಮಗಳು ಬಂತು. ಆಮೇಲೆ ಆಲೋಚನೆ ಮಾಡಿದೆ, ನಮ್ಮ ಗುರುಗಳು ಹೇಳಿದ್ರು, ಯಾಕೆ ಆ ಥರ ಮಾಡ್ತಿದ್ಯಾ, ತಪ್ಪು. ಅವರ ಮನೆಯಲ್ಲಿ ಪೂಜೆ ಆದದ್ದು ಏನಾದ್ರೂ ಅಲ್ಲಿ ದೀಪ ಆದ್ರೂ ಹಚ್ಚುವಂತ ವ್ಯವಸ್ಥೆ ಆಗ್ಬೇಕು, ನೀನ್ ತಗೋಬೇಡ ಅಂತ. ಏನಾದ್ರೂ ಪ್ಲಾನ್ ಮಾಡ್ಬೇಕಲ್ಲ ಅಂತ ಹೇಳಿ ಒಬ್ರು ಮನೆಗೆ ಬಂದ್ರು. ಅವರ ಹಿರಿಯರು ತೀರ್ಕೊಂಡಿದ್ರು. 15ನೇ ದಿನಕ್ಕೆ ಸಾಲಿಗ್ರಾಮ ಪೆಟ್ಟಿಗೆ ತಂದಾಗ ನಾನು ಬರೀ ಪೆಟ್ಟಿಗೆ ತಗೊಳ್ಳಲ್ಲ, ಇಟ್ಟಿದ್ದು ಬಂಗಾರ ಬೆಳ್ಳಿ ಸಮೇತ ಕೊಟ್ಟರೆ ನಾನು ತಗೊಂತೀನಿ ದೇವ್ರ ಪೆಟ್ಟಿಗೆ ಅಂತ. ಬಂಗಾರ ಆಭರಣಗಳು ಬೆಳ್ಳಿ ಪಾತ್ರೆ ಅದೆಲ್ಲ ಸೇರಿ ನಾನು ದೇವ್ರ ಪೆಟ್ಟಿಗೆ ಕೊಟ್ರೆ ನಾನು ಪೆಟ್ಟಿಗೆ ಕೊಟ್ಟು ಪೂಜೆ ಮಾಡ್ತೀನಿ. ಅವತ್ತು ಲಾಸ್ಟ್ ಆಯ್ತು, ಪ್ರಚಾರ ಮಾಡ್ಬಿಟ್ರು. ಹೊರತಾಚಾರ ಸಾಲಿಗ್ರಾಮ ತಗೊಳ್ಳೋದಂತೆ ಬೆಳ್ಳಿ ಬಂಗಾರ ಬೇಕಂತ. ನನ್ನ ಬಗ್ಗೆ ಅಪಪ್ರಚಾರ ಆದ್ರೂ ಪರವಾಗಿಲ್ಲ, ನಿಮ್ಮ ಮನೆ ಸಾಲಿಗ್ರಾಮಕ್ಕೆ ನೀರು ಹಾಕ್ತಾ ಇದ್ದೀರಾ ನಂಗೆ ಅಷ್ಟೇ. ಆದ್ದರಿಂದ ನಮ್ಮ ಮನೆಯ ಸಾಲಿಗ್ರಾಮಗಳಿಗೆ ನೀರು ಹಾಕ್ಲಿಕ್ಕೆ ಅವಕಾಶ ಇಲ್ಲದೆ ಇದ್ರೂ ಪರವಾಗಿಲ್ಲ, ಹೆಣ್ಣು ಮಕ್ಕಳು ಅದರ ಮುಂದೆ ದೀಪ ಹಚ್ಚಿಬಿಟ್ರೆ ಸಾಕು. ನಮ್ಮ ಮನೆಗೆ ಒಲಿದು ಬಂದ ನಮ್ಮ ಹಿರಿಯರಿಗೆ ಅನ್ನ ಹಾಕಿದ ದೇವರನ್ನ ದಯಮಾಡಿ ಬೇರೆಯವರಿಗೆ ಕೊಡಬೇಡಿ. ಮಂಟಪಗಳು ಮುರಿದೋಗ್ಲಿ, ಅಟ್ಟದ ಮೇಲೆ ಇರ್ಲಿ, ಗಂಟೆ ಕಿತ್ತೋಗ್ಲಿ, ಮನೆಯೇ ಇರ್ಲಿ, ಭಗವಂತ ದೇವತೆಗಳು ಯಾವ ಯಾವ ರೂಪದಲ್ಲಿ ಯಾವ ಯಾವ ಸನ್ನಿಧಾನದಲ್ಲಿ ನಮ್ಮಲ್ಲಿ ಇರ್ತಾರೋ ಗೊತ್ತಿರೋದಿಲ್ಲ. ಹಿರಿಯರು ಸುಮ್ಮನೆ ಪೂಜೆ ಮಾಡ್ಕೊಂಡು ಬಂದಿರೋದಿಲ್ಲ. ದಯಮಾಡಿ ಯಾರು ಕೂಡ ನಿಮ್ಮ ನಿಮ್ಮ ಮನೆ ದೇವರುಗಳನ್ನ ಸುಮ್ಮನೆ ಯಾರೋ ಪಂಡಿತರು ಕೇಳಿದ್ರು, ಇನ್ಯಾರೋ ಸ್ವಾಮಿಗಳು ಕೇಳಿದ್ರು ಅಂತ ಕೊಡ್ಲಿಕ್ಕೆ ಹೋಗ್ಬೇಡಿ. ದೀಪ ಹಚ್ಚಿದ್ರೆ ಸಾಕು, ದೇವರು ಕಾಪಾಡ್ತಾರೆ. ನೀರು ಮುಂದೆ ಇಟ್ಟರೆ ಸಾಕು, ನೈವೇದ್ಯ ಅದು ಅಂತ ಊಟ ಮಾಡ್ತಾನೆ ದೇವರು. ದಯಮಾಡಿ ಕೊಡ್ಲಿಕ್ಕೆ ಹೋಗ್ಬೇಡಿ. ರಾಮ ವಿಭೀಷಣನಿಗೆ ಏನ್ ಮಾಡ್ದ, ದೇವರನ್ನು ಕೊಟ್ಟ. ಅವನ ಸಂಕಲ್ಪನೆ ಬೇರೆ. ವಿಭೀಷಣ ಅದನ್ನ ಭುಜದ ಮೇಲೆ ಹೊತ್ಕೊಂಡು ಕಾವೇರಿ ತೀರಕ್ಕೆ ಬಂದ. ಸಂಧ್ಯಾವಂದನೆ ಮಾಡಬೇಕು ಅಂತ ಇಟ್ಟ ಕೆಳಗೆ ಬರ್ತಾ ಇಲ್ಲ ಮೇಲೆ. ಅಳ್ತಾನೆ ವಿಭೀಷಣ, ಸ್ವಾಮಿ ಲಂಕೆಗೆ ತಗೊಂಡು ಹೋಗ್ಬೇಕು ಅಂತ ಬಹಳ ಆಸೆಯಿಂದ ನೀನ್ ಇಸ್ಕೊಂಡು ಬಂದೆ ಅಯೋಧ್ಯೆಯಿಂದ, ಬರ್ಲಿಲ್ವಲ್ಲ ಅಂದಾಗ ಭಗವಂತ ರಂಗನಾಥ ಆದೇಶ ಮಾಡ್ತಾನೆ, ನೀನು ಇವತ್ತು ಕೇಳಿದ್ದಪ್ಪ, 10,000 ವರ್ಷಗಳಿಂದ ಈ ಪ್ರದೇಶದ ರಾಜ
ನಾನು ರಂಗನಾಥ ದೇವರು ನಮ್ಮನೇಲಿ ಬಂದು ಕೊಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದ. ಸೊ ದಕ್ಷಿಣ ದಿಕ್ಕಿಗೆ ನಾನು ಮುಖ ಮಾಡ್ತಾ ಇದ್ದೇನೆ, ನಿತ್ಯ ನೀನು ಬಂದು ನಾನು ಪೂಜೆ ಮಾಡ್ಕೊಂಡು ಹೋಗು, ನಿನ್ನ ನೋಡ್ತಾ ಇದ್ದೇನೆ ನಾನು ಅಂತ ಹೇಳಿ ಭಗವಂತ ಆ ಉಭಯ ಕಾವೇರಿಯರ ಮಧ್ಯದಲ್ಲಿ ರಂಗದ್ವೀಪದಲ್ಲಿ ವಿರಾಜಮಾನನಾದ. ಆ ಕ್ಷೇತ್ರದಲ್ಲೇ ರುದ್ರದೇವರ ತಲೆ ಮೇಲಿದ್ದ ಚಂದ್ರ ಅವನು ಮಾಡಿದ ಪಾಪಗಳನ್ನು ಪರಿಹಾರ ಮಾಡಿಕೊಡಬೇಕು ಅಂತ ಇಲ್ಲಿ ಸರೋವರವನ್ನ ನಿರ್ಮಾಣ ಮಾಡಿ ಕೂತಿದ್ದಾನೆ. ಅದೇ ಚಂದ್ರಪುಷ್ಕರಣಿ. ರಾಮದೇವರು ಶ್ರೀರಂಗ ಯಾತ್ರೆಯನ್ನು ಮಾಡಿದಾಗ ಚಂದ್ರಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ನನಗೆ ಸೀತೆ ಸಿಗ್ಲಿ ಅಂತ ಸಂಕಲ್ಪ ಮಾಡಿಕೊಂಡ್ರಂತೆ. ಅಂತ ತೀರ್ಥ ನೆನ್ನೆ ಹೇಳಿದ ಹಾಗೆ ಚಂದ್ರಪುಷ್ಕರಣಿ ಇವತ್ತು ನಾವು ನೋಡ್ಬೇಕಷ್ಟೇ, ಪ್ರೋಕ್ಷಣೆ ಮಾಡ್ಕೊಳ್ಳೋ ಅವಕಾಶ ನಮಗಿಲ್ಲ. ನಮ್ಮ ಸ್ವಾಮಿಗಳು ಅಲ್ಲಿ ಚಾತುರ್ಮಾಸ್ಯ ಕೂತಾಗ ಪ್ರತಿನಿತ್ಯ ಬೆಳಗ್ಗೆ ಅಲ್ಲಿ ಚಂದ್ರಪುಷ್ಕರಣಿ ಸ್ನಾನ ಅನ್ನಕ್ಕೆ ಅವಕಾಶ ಕೊಟ್ಟಿದ್ರು ಗುಡಿಯವರು. ಯಾರು ಪಂಡಿತರು ಪಾಠ ಪ್ರವಚನಕ್ಕೆ ಹೋಗ್ತಾರೆ ಅವ್ರ ಜೊತೆ ಹೋಗುವಂತ ಅವಕಾಶ ಇತ್ತು. ನಾನು ಒಂದು 8-9 ದಿನ ಚಂದ್ರಪುಷ್ಕರಣಿ ಸ್ನಾನ ಅಲ್ಲೇ ಅನ್ನಕ್ಕೆ ಮಾಡುವಂತ ಅವಕಾಶ ದೇವರು ಕೊಟ್ಟಿದ್ದು ಜನ್ಮಾಂತರದ ಪುಣ್ಯ. ಈಗ ಬೀಗ ತೆಗಿರಿ ಅಂದ್ರೆ ಅವ್ರು ನೋಡಿಸ್ತಾರೆ, ಹಾಗಾಗ್ಬಿಟ್ಟಿದೆ. ಸ್ವಾಮಿ ತೀರ್ಥವೂ ಇಲ್ಲ, ಚಂದ್ರತೀರ್ಥವೂ ಇಲ್ಲ. ನೆನ್ನೆ ಹೇಳಿದ ಹಾಗೆ ಮಾನಸ ಸರೋವರ ಅಂತ ಇಲ್ಲೇ ಇಲ್ಲ. ಆದ್ದರಿಂದ ಶ್ರೀರಂಗ ಕ್ಷೇತ್ರ ಸುತ್ತಲೂ ಭಗವಂತನ ಸನ್ನಿಧಾನ, ಮಧ್ಯದಲ್ಲಿ ಭಗವಂತ ರಂಗಧಾಮನಾಗಿ ಮಲಗಿದ್ದಾನೆ. ಆ ವಿಮಾನದಲ್ಲಿ ಒಂದು ರೂಪದಿಂದ ಕೂತಿದ್ದಾನೆ. ವಿಮಾನದಲ್ಲಿ ಅವನು ವಾಸ ಮಾಡುವಂತಹ ರೂಪ ಯಾವುದು? ಪರವಾಸುದೇವ. ಅದರಲ್ಲಿ ಪ್ರಯೋಗ ಚಕ್ರ. ಸಾಮಾನ್ಯವಾಗಿ ಚಕ್ರ ಹೀಗಿರುತ್ತೆ, ಇದು ಪ್ರಯೋಗ ಚಕ್ರ ಅಂದ್ರೆ ನಿಮ್ಮ ಲಿಂಗ ದೇಹವನ್ನು ಆದಷ್ಟು ಬೇಗ ಕತ್ತರಿಸಿ ಮೋಕ್ಷವನ್ನ ಕೊಡ್ತೀನಿ ಅಂತ ರೆಡಿಯಾಗಿರುವಂತಹ ರೂಪ ಪರವಾಸುದೇವ ರೂಪ. ವಿಮಾನ ಸಹಿತವಾದ ರಂಗನಾಥ ವಿಶೇಷವಾಗಿ ಸನ್ನಿಹಿತನಾಗಿರ್ತಕ್ಕ ಅತ್ಯಂತ ದಿವ್ಯ ಕ್ಷೇತ್ರ. ಮಾಧ್ವರ ಅತ್ಯಂತ ಪ್ರಧಾನವಾದ ಒಂದು ಗ್ರಂಥ ತಾತ್ಪರ್ಯ ಚಂದ್ರಿಕಾ ಅನ್ನುವ ಗ್ರಂಥವನ್ನು ವ್ಯಾಸರಾಜರು ಅದೇ ಕ್ಷೇತ್ರದಲ್ಲೇ ನಮೋ ನಮೋ ಭಕ್ತ ಮುಕ್ತಿದಾಯಿನೇ ಶೇಷಶಾಯಿನೇ ಅಂತ ಅವನನ್ನೇ ಹೆಸರು ಹೇಳಿ ರಚನೆಯನ್ನು ಮಾಡಿದಂತಹ ದಿವ್ಯವಾದಂತಹ ಕ್ಷೇತ್ರ. ಅಂತಹ ರಂಗನಾಥ ಕ್ಷೇತ್ರ ಅಂತ ಅನ್ನೋದು ಅಂತ್ಯರಂಗ ಅಂತ ಪ್ರಸಿದ್ಧವಾಗಿದೆ. ಅಂತ್ಯರಂಗ ಕ್ಷೇತ್ರ ಅಂತ ಅದು ಅತ್ಯಂತ ಪ್ರಸಿದ್ಧವಾದದ್ದು. ಮೊದಲನೆಯದ್ದು ಶ್ರೀರಂಗಪಟ್ಟಣ ಅಗಸ್ತ್ಯ ಮುನಿ ಪ್ರತಿಷ್ಠಿತ, ಮಧ್ಯದ್ದು ಅಗಸ್ತ್ಯ ಮುನಿ ಪ್ರತಿಷ್ಠಿತ ಮಧ್ಯರಂಗ, ಅಂತ್ಯರಂಗ ಶ್ರೀರಂಗ. ನಾಲ್ಕನೆಯದ್ದು ಯಾವುದು? ಐದನೇ ಪರಿಮಳ. ನಾಲ್ಕನೆಯದ್ದು ಶಾರ್ಂಗಪಾಣಿ, ಅಲ್ಲಿ ಮಲ್ಕೊಂಡಿದ್ದಾನೆ ದೇವರು ಕುಂಭಕೋಣದಲ್ಲಿ. ಐದನೆಯದ್ದು ಪರಿಮಳ ರಂಗ. ಜೀವನದಲ್ಲಿ ಯಾವಾಗಾದ್ರೂ ಒಂದ್ಸಲ ಈ 5 ರಂಗಯಾತ್ರೆಯನ್ನು ಮಾಡಿದ್ರೆ ಬಹಳ ವಿಶೇಷ ಪುಣ್ಯ. 5 ಕಾವೇರಿ ತೀರದಲ್ಲೇ ಇರೋದ್ರಿಂದ ಮತ್ತೂ ವಿಶೇಷ. ಈ ದೃಷ್ಟಿಯಲ್ಲಿ ರಂಗನಾಥ ಕ್ಷೇತ್ರದಲ್ಲಿ ಎಲ್ಲ ಸಾಧನೆಗಳನ್ನು ಬಲರಾಮದೇವರು ಮಾಡ್ತಾರೆ. ಪುರಾಣದಲ್ಲಿ ಹೇಳುತ್ತೆ, ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿ ದಾನ ಮಾಡೋದ್ರಿಂದ, ಸ್ನಾನ ಮಾಡೋದ್ರಿಂದ, ಊಟ ಮಾಡೋದ್ರಿಂದ ಪಾಪನಾಶ ಆಗುತ್ತೆ, ಪುಣ್ಯ ಬರುತ್ತೆ ಅಂತ. ಶ್ರೀರಂಗ ಕ್ಷೇತ್ರದಲ್ಲಿ ಒಂದು ಸಲ ಉಸಿರಾಡಿ ಬಿಟ್ರೆ 10 ಕೋಟಿ ಜನ್ಮಗಳ ಪಾಪನಾಶ ಆಗುತ್ತೆ. ಎಷ್ಟು? 10 ಕೋಟಿ. ಕೆಟ್ಟ ಆಲೋಚನೆ ಮಾಡ್ಕೊಂಡ್ಬಿಟ್ರೆ ಮಹಾಪಾಪಿಗಳು ಯಾರು ಅಂತಂದ್ರೆ ಪುರಾಣ ಹೇಳುತ್ತೆ, ಕ್ಷೇತ್ರದಲ್ಲಿ ಯಾರು ವಾಸ ಮಾಡ್ತಾರೆ ಅವರು ಮಹಾಪಾಪಿಗಳು. ಕಾರಣ ಯಾಕೆ ಅಂತಂದ್ರೆ 24 ಗಂಟೆ ಅಭಿಮಾನವೇ ಇರೋದಿಲ್ಲ. ಇಲ್ಲ ನಾನು ಹೇಳ್ತಲ್ಲ, ಮಹಾಕುಂಭಮೇಳಕ್ಕೆ ಬಿದ್ದು ಬಿದ್ದು ಹೋದ್ರು, ತುಲಾ ಕಾವೇರಿ ಸ್ನಾನ ಮಾಡಿ ಕಾವೇರಿ ಇಲ್ಲೇ ನಾಳೆ ಬೆಳಗ್ಗೆ ವಸ್ತ್ರ ಹಿಡ್ಕೊಂಡು ಮುಗಿಸ್ಕೊಂಡ್ಬಂದಾಯ್ತು. ಎಲ್ಲ ಹಾಗೆ ಸಾಧನೆಯಲ್ಲಿ ದೇವರು ತಲೆ ಮೇಲೆ ಹೊಡೆಯೋದು ಹೇಗೆ? ಅಲ್ಲಿ ಹೋಗ್ರಿ, ಇಲ್ಲಿ ಮಾಡ್ರಿ, ಇಲ್ಲಿ ದಾನ ಕೊಡ್ರಿ, ಇಲ್ಲಿ ದೀಪ ಹಚ್ಚ್ರಿ, ಪಕ್ಕದಲ್ಲೇ ಮಹಾನದಿ ಇರುತ್ತೆ, ನೋಡೋದೇ ಅದೇ ಪಾಪ. ಈ ದೃಷ್ಟಿಯಲ್ಲಿ ರಂಗಕ್ಷೇತ್ರ ಅತ್ಯಂತ ವಿಶಿಷ್ಟವಾದ ಕ್ಷೇತ್ರ. ಆದಿರಾಜರು ಪ್ರಾರ್ಥನೆ ಮಾಡ್ತಾರೆ, ಶ್ರುತಿಶತ ಪರಿಗೀತ ಶುದ್ಧ ಭಾಗೈಯ ಗೃಹೀತ ಕಮಲ ನಿಲಯತಾತಃ ಕಂಜನೇತ್ರ ಪ್ರತೀತಃ ಸಕಲ ಜಗತತೀತಃ ಸರ್ವ ಸಂಪತ್ ಸಮೇತಃ ಪ್ರವಿಶತು ಮಮ ಚೇತಃ ಪ್ರತ್ಯಹಂ ರಂಗನಾಥಃ. ಮತ್ತು ಇನ್ನೊಂದು ವೈಭವ ಕ್ಷೇತ್ರದ್ದು ಶ್ರೀಮದಾಚಾರ್ಯರು ದರ್ಶನ ಮಾಡಿದ ಕ್ಷೇತ್ರ. ಮುಖ್ಯ ವಿಜಯದಲ್ಲಿ ಹೆಸರನ್ನ ಹೇಳಿ ಹಾಕಿದ್ದಾರೆ, ಶೃಂಗಾರ ಸಿಂಧುಂ ಸಭುಜಂಗಶಾಯಿನಂ ಶ್ರೀರಂಗವಾಸಂ ಕೃತಮಂಗಲಂ ಸದಾ ಅಮಂದೀರ್ದೇವಮಂದತಾಗತಃ ಕವೇರ ಕನ್ಯಾ ಹಿಮವಾಯು ಸೇವಿತ. ಕಾವೇರಿ ಸ್ನಾನ ಮಾಡಿ ರಂಗನಾಥ ದೇವರ ಸೇವೆಯನ್ನು ಮಾಡಿ ಆಚಾರ್ಯರು ಮುಂದಕ್ಕೆ ಹೋದರು. ಶ್ರೀಮಠ್ ಟೀಕಾಕೃತ್ಪಾದರು ದರ್ಶನ ಮಾಡಿದ ಕ್ಷೇತ್ರ. ಟೀಕಾಕೃತ್ಪಾದರ ಚರಿತ್ರೆಯಲ್ಲಿ ಶ್ರೀರಂಗ ಕ್ಷೇತ್ರದ ದುರ್ವಾದಿಗಳನ್ನ ಗೆದ್ರು ಅನ್ನೋ ಉಲ್ಲೇಖ ಬರುತ್ತೆ. ವ್ಯಾಸರಾಜನಂತ ಕಾರ್ಯಕ್ಷೇತ್ರ. ಮುಂದೊಂದು ಕಾಲಕ್ಕೆ
ಮಹಾನುಭಾವರಾದಂತಹ ಸುಮತೀಂದ್ರ ಯತಿಗಳು ಅಲ್ಲೊಬ್ಬ ರಂಗನಾಥ ದೇವರ ಕಲೆಯನ್ನೇ ಎಳೆದುಬಿಟ್ಟಿದ್ದ. ಅವರೆಲ್ಲ ರಂಗನಾಥ ದೇವರ ಮುಖದಲ್ಲಿ ಕಲೆ ಇಲ್ಲ ಅನ್ನುವಾಗ ಸುಮತೀಂದ್ರ ತೀರ್ಥರು ಆ ದುರ್ವಾದಿಯನ್ನ ಗೆದ್ದು ರಂಗನಾಥ ದೇವರ ಕಲೆಯನ್ನ ಪುನಃಸ್ಥಾಪನೆ ಮಾಡಿದಂತ ರಾಣಿ ಮಂಗಮ್ಮ ಅದಕ್ಕೋಸ್ಕರ ಅವರಿಗೆ ವಿಶೇಷ ಮರ್ಯಾದೆಯನ್ನು ಮಾಡ್ತಾಳೆ. ಮೊನ್ನೆ 300ನೇ ಆರಾಧನೆ ಆಯ್ತು. ಆ ಮಹಾನುಭಾವರು ದೊಡ್ಡ ಜ್ಞಾನಿಗಳು ಮಾಧವ ಪರಂಪರೆಯಲ್ಲಿ ಶ್ರೇಷ್ಠ ಮಟ್ಟದ ರಾಯರ ಸಾಕ್ಷಾತ್ ವಿದ್ಯಾ ಶಿಷ್ಯರು ಸುಮತೀಂದ್ರ ತೀರ್ಥರು. ಎಲ್ಲ ಮಹಾನುಭಾವರುಗಳು ರಂಗಕ್ಷೇತ್ರವನ್ನ ದರ್ಶನ ಮಾಡದೇ ಇರುವವರೇ ಇಲ್ಲ. ರಂಗಕ್ಷೇತ್ರವನ್ನ ಎಲ್ಲ ದರ್ಶನ ಮಾಡಿ ಆ ಮಹಾನುಭಾವನ ಸೇವೆಯನ್ನು ಮಾಡಿದವರೇ. ಯಾಕೆ ಅಂದ್ರೆ ಇವರೆಲ್ಲ ಹೋಗಿದ್ದಾರೆ. ಬಲರಾಮ ದೇವರು ಶ್ರೀರಂಗಕ್ಕೆ ಬಂದು ಇವತ್ತು ರಾತ್ರಿ ಶ್ರೀರಂಗದಲ್ಲಿ ಅವರು ಆಟಿ ಮಾಡಿದ್ದಾರೆ. ನಮ್ಗೆ ಯಾವ್ಯಾವ ಮಠ ಬೇಕೋ ಆ ಯಾವ ಮಠದಲ್ಲಿ ಉಳ್ಕೊಂಡ್ಬಂದಾಗಲ್ಲ ಶ್ರೀರಂಗ ಕ್ಷೇತ್ರದಲ್ಲಿ. ಅದಾದ್ಮೇಲೆ ಮತ್ತೆ ನಾಳೆ ಅವರು ಅಲ್ಲಿಂದ ವೃಷಭಾದ್ರಿಗೆ ಹೋಗ್ತಾರೆ. ಅವ್ರ ಜೊತೆ ನಾವು ವೃಷಭಾದ್ರಿಗೆ ಹೋಗಿ ಅಲ್ಲಿ ಹಳಗಿರಿ ರಂಗನ ದರ್ಶನ ಮಾಡೋಣ ಅಂತ ಹೇಳ್ದ. ಬಲರಾಮ ದೇವರು ಮಾಡಿದ ತೀರ್ಥಯಾತ್ರೆಯನ್ನು ಭಾಗವತ ಏನು ಹೇಳ್ತು ಅದರಂತೆ ಇವತ್ತಿನ ಶ್ರೀರಂಗ ಯಾತ್ರೆ ಸಮಾಪ್ತಿ ಆಗ್ತಾ ಇದೆ. ಶ್ರೀಕೃಷ್ಣ.